ಆ ದಿನ ರಾತ್ರಿ ಸುದೀಪ್ ಗೆಟ್ ಟುಗೆದರ್ ಪಾರ್ಟಿ ಮುಗಿಸಿಕೊಂಡು ಮನೆಗೆ ಬಂದು ಹಾಲಿನಲ್ಲಿ ಸೋಫಾದಲ್ಲಿ ಕುಳಿತಿರುತ್ತಾನೆ. ಈ 4 ವರ್ಷದಲ್ಲಿ ನನ್ನ ಜೀವನ ಎಲ್ಲಿಂದ ಎಲ್ಲಿಗೆ ಹೋಯಿತು. ಈಗ ನಾನು ಒಬ್ಬ ದೊಡ್ಡ ಕೋಟ್ಯಾಧೀಶ್ವರ. ದೊಡ್ಡ ಮನೆ, ಕಾರ್, ಬಂಗಲೆ, ಬ್ಯಾಂಕ್ ಬ್ಯಾಲೆನ್ಸ್, ಒಡವೆ ಏನೂ ಇರಲಿಲ್ಲ. ಆದರೆ ಈಗ ಈ ಎಲ್ಲವೂ ನನ್ನ ಬಳಿ ಇದೆ ಎಂದು ತನ್ನ ಸಕ್ಸಸ್ ನೆನೆಯುತ್ತಾ ಸಂತೋಷವಾಗಿ ಡ್ರಿಂಕ್ಸ್ ಮಾಡುತ್ತಾ ಕುಳಿತಿರುವಾಗ ಅವನ ಫೋನ್ಗೆ ಒಂದು ಕಾಲ್ ಬರುತ್ತದೆ. ಆ ನಂಬರನ್ನು ನೋಡಿದ ಸುದೀಪ್ಗೆ ತುಂಬ ಕೋಪ ಬರುತ್ತದೆ. ಯಾಕಂದರೆ ಅವನು ಜೀವನದಲ್ಲಿ ಮತ್ತೆ ಆ ಹೆಸರನ್ನು ಮತ್ತು ಆ ವ್ಯಕ್ತಿಯನ್ನು ನೋಡಬಾರದು ಎಂದು ತೀರ್ಮಾನಿಸಿಕೊಂಡಿದ್ದ. ಆ ವ್ಯಕ್ತಿಯಿಂದ ನನ್ನ ಜೀವನ, ನನ್ನ ನೆಮ್ಮದಿ ಹಾಳಾಗಿ ಹೋಗಿತ್ತು ಎಂದುಕೊಂಡಿದ್ದ. ಅದು ಬೇರೆ ಯಾವ ವ್ಯಕ್ತಿಯ ನಂಬರ್ ಆಗಿರಲಿಲ್ಲ. ಅದು ಸುದೀಪನ ಮೊದಲ ಹೆಂಡತಿ ಸೋನು ನಂಬರ್ ಆಗಿರುತ್ತದೆ. ಅವಳಿಂದ ದೂರವಾಗಿ ಸುದೀಪ ದುಬೈಗೆ ಹೋಗಿ ಜೀವನ ಮಾಡುತ್ತಿದ್ದ. ಈಗ ಸೋನು ಫೋನ್ ಮಾಡುತ್ತಿರುವುದನ್ನು ನೋಡಿ ಅವನಿಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಅವನು ಎಷ್ಟು ಬಾರಿ ಆ ಫೋನನ್ನು ರಿಸೀವ್ ಮಾಡದೆ ಕಟ್ ಮಾಡಿದರೂ ಪದೇ ಪದೇ ಆ ನಂಬರಿಂದ ಫೋನ್ ಬರುತ್ತದೆ. ಕೊನೆಗೆ ಅವನು ಫೋನ್ ಕಾಲನ್ನು ರಿಸೀವ್ ಮಾಡಿ ಕೋಪದಿಂದ, ಯಾಕೆ ನೀನು ನನಗೆ ಫೋನ್ ಮಾಡ್ತಾ ಇದ್ದೀಯಾ? ಫೋನ್ನ ಕಟ್ ಮಾಡ್ತಿದ್ದೀನಿ ಅಂತ ಅಂದರೆ ಮತ್ತೆ ಮಾಡಬಾರ್ದು ಅಂತ ನಿನಗೆ ಗೊತ್ತಾಗೋದಿಲ್ವಾ ಎಂದ. ಆಗ ಅವಳು, ಸುದೀಪ್, ದಯವಿಟ್ಟು ನನ್ನ ಮಾತು ಕೇಳಿ, ನನ್ನ ಮೇಲೆ ಕೋಪ ಮಾಡ್ಕೊಳ್ಬೇಡಿ. ನಾನು ನಿಮ್ಮನ್ನು ಒಮ್ಮೆ ಮೀಟ್ ಮಾಡಲೇಬೇಕು. ನಾನು ನಿಮ್ಮ ಹತ್ರ ಏನನ್ನೋ ಹೇಳಬೇಕು, ಮತ್ತೆ ಏನನ್ನೋ ತೋರಿಸಬೇಕು. ದಯವಿಟ್ಟು ನೀವು ನನ್ನ ಫೋನನ್ನು ಕಟ್ ಮಾಡಬೇಡಿ ಎಂದು ಕೇಳುತ್ತಾಳೆ. ಆಗ ಸುದೀಪ್ ಕೋಪದಿಂದ, ಏನು, ನೀನು ನನ್ನನ್ನು ಮೀಟ್ ಮಾಡಬೇಕಾ? ಯಾಕೆ? ನನಗೆ ನಿನ್ನ ಮುಖವನ್ನು ಸಹ ನೋಡೋದಕ್ಕೆ ಇಷ್ಟ ಇಲ್ಲ. ನಾನು ನಿನಗೆ ಡೈವರ್ಸ್ ಕೊಟ್ಟಿದ್ದೇನೆ. ಮೀಟ್ ಮಾಡುವುದರ ಅವಶ್ಯಕತೆಯೂ ಇಲ್ಲ ಎಂದು ಹೇಳಿದ. ಮತ್ತೆ ನಿನಗೆ ನನಗೆ ಯಾವುದೇ ಸಂಬಂಧವೂ ಇಲ್ಲ ಎಂದು ಹೇಳಿದ. ಆಗ ಸೋನು, ನನಗೆ ಗೊತ್ತು ಸುದೀಪ್, ನಾವಿಬ್ಬರೂ ಡೈವರ್ಸ್ ತೆಗೆದುಕೊಂಡಿದ್ದೇವೆ ಅಂತ. ಆದರೂ ನೀವು ಒಂದು ಸಲ ನಮ್ಮ ಮನೆಗೆ ಬನ್ನಿ ಎಂದಾಗ, ಇಲ್ಲ, ನಾನು ನಿಮ್ಮ ಮನೆಗೆ ಖಂಡಿತ ಬರುವುದಿಲ್ಲ. ಏನಾದರೂ ಹೇಳುವುದಿದ್ದರೆ ಫೋನಿನಲ್ಲಿ ಹೇಳಿ ಫೋನ್ನ ಕಟ್ ಮಾಡು. ನನಗೆ ನಿನ್ನ ಮುಖ ನೋಡೋದಕ್ಕೂ ನಿನ್ನ ಮಾತು ಕೇಳುವುದಕ್ಕೂ ಇಷ್ಟ ಇಲ್ಲ ಅಂದಾಗ ಆ ಕಡೆಯಿಂದ ಸೋನು, ಸುದೀಪ್, ನಾನು ನಿಮಗೆ ಫೋನ್ನಲ್ಲಿ ಹೇಳಲು ಸಾಧ್ಯವಿಲ್ಲ. ನೀವು ಒಮ್ಮೆ ಇಲ್ಲಿಗೆ ಬಂದರೆ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಎಂದು ಹೇಳಿ ಸೋನು ಫೋನ್ ಕಟ್ ಮಾಡಿಬಿಟ್ಲು. ಸುದೀಪ್ ಯಾವ ಮಾತನ್ನು ಸಹ ಕೇಳಿಸಿಕೊಳ್ಳಲಿಲ್ಲ. ಸೋನು ಏನು ಹೇಳಬೇಕು, ಏನನ್ನು ತೋರಿಸ್ಬೇಕು ಅಂತ ಸುದೀಪ್ಗೆ ಅರ್ಥವಾಗಲಿಲ್ಲ. ಸುದೀಪ್ ತುಂಬ ಇದರ ಬಗ್ಗೆ ಯೋಚಿಸ್ತಿದ್ದ. ಅವನಿಗೀಗ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ. ನನ್ನನ್ನು ಯಾಕೆ ಅವಳ ಮನೆಗೆ ಕರೆಯುತ್ತಿದ್ದಾಳೆ ಎಂದು ರಾತ್ರಿ ಪೂರ್ತಿ ಯೋಚಿಸುತ್ತಿದ್ದ. ನೂರಾರು ಪ್ರಶ್ನೆಗಳು ಅವನಲ್ಲಿ ಹುಟ್ಟಿಕೊಂಡಿದ್ದು, ಈ ಬಾರಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಬರುತ್ತೇನೆ. ಜೀವನದಲ್ಲಿ ಮತ್ತೆ ನನ್ನನ್ನು ಅವಳು ಒಮ್ಮೆ ಕೂಡ ನೆನಪಿಸಿಕೊಳ್ಳಬಾರದು, ಹಾಗೆ ಮಾಡಿ ಬರುತ್ತೇನೆ ಎಂದುಕೊಂಡು ಆಫೀಸಿಗೆ ರಜೆ ಹಾಕಿ ದುಬೈನಿಂದ ಬೆಂಗಳೂರಿಗೆ ಬಂದ. ಬೆಂಗಳೂರಿಗೆ ಬರುತ್ತಿರಬೇಕಾದ್ರೆ ತನ್ನ ಮತ್ತು ಸೋನುವಿನ ಹಳೆಯ ನೆನಪುಗಳನ್ನು ಒಮ್ಮೆ ನೆನೆಸಿಕೊಂಡ. ಸುದೀಪ್ ಮತ್ತು ಸೋನು ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ದರು. ಅವರ ಸುಂದರವಾದ ಸಂಸಾರ ತುಂಬ ಸುಖಕರವಾಗಿ ಸಾಗುತ್ತಿತ್ತು. ಇಬ್ಬರ ಮಧ್ಯೆ ಬಿಟ್ಟಿರಲಾರದಷ್ಟು ಬೆಟ್ಟದಷ್ಟು ಪ್ರೀತಿ ಇತ್ತು. ಸುದೀಪ್ ಸಾಯಂಕಾಲ ಕೆಲಸದಿಂದ ಮನೆಗೆ ಬರುವಷ್ಟರಲ್ಲಿ ಗಂಡನಿಗೆ ಬೇಕಾದ ಎಲ್ಲ ರೀತಿಯ ಅಡುಗೆಗಳನ್ನು ಸಿದ್ಧ ಮಾಡಿ ತಾನು ಕೂಡ ತುಂಬ ಸುಂದರವಾಗಿ ಅಲಂಕರಿಸಿಕೊಂಡು ಸುದೀಪ್ ಮನೆಗೆ ಬರುವುದನ್ನು ಎದುರು ನೋಡುತ್ತಿದ್ಲು. ಪ್ರತಿದಿನ ಸುದೀಪ್ಗೆ ಇಷ್ಟವಾಗುವ ಪ್ರತಿ ಅಡುಗೆಗಳನ್ನು ಮಾಡಿ ಅವನಿಗೆ ಬಡಿಸುತ್ತಿದ್ಲು. ಒಂದು ದಿನ ಕೂಡ ಅವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಇರಲು ಇಷ್ಟಪಡ್ತಿರಲಿಲ್ಲ. ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಇಬ್ಬರು ಅರ್ಥ ಮಾಡಿಕೊಂಡು ಜೀವನ ನಡೆಸ್ತಿದ್ರು. ನನ್ನ ಸಂಸಾರ ಈ ರೀತಿ ಹಾಳಾಗಲು ಏನು ಕಾರಣ ಎಂದು ಯೋಚಿಸುತ್ತಿದ್ದ ಸುದೀಪ್. ಸೋನು ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿದ್ಲು. ಸೋನು ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡಿದ್ದಳು. ಸೋನು ತಾಯಿ ತುಂಬ ಕಷ್ಟಪಟ್ಟು ಅವಳನ್ನು ಬೆಳೆಸಿದ್ರು. ಈಗ ಸೋನು ತಾಯಿಗೆ ತುಂಬ ಆರೋಗ್ಯ ಹದಗೆಟ್ಟಿತ್ತು. ಅವರನ್ನು ನೋಡಿಕೊಳ್ಳಲು ಯಾರೂ ಇಲ್ಲದಿರುವುದರಿಂದ ತವರು ಮನೆಗೆ ಹೋಗಿ ಆಗಾಗ ತಾಯಿಯನ್ನು ನೋಡಿಕೊಂಡು ಬರ್ತಿದ್ಲು. ಮೊದಲಿಗೆ ಸುದೀಪ್ ಏನನ್ನೂ ಹೇಳುತ್ತಿರಲಿಲ್ಲ. ಅವನು ಪರಿಸ್ಥಿತಿಯನ್ನು ಎಲ್ಲ ರೀತಿಯಿಂದಲೂ ಅರ್ಥ ಮಾಡಿಕೊಳ್ತಿದ್ದ. ಆದರೆ ಇತ್ತೀಚೆಗೆ ಯಾಕೋ ಸೋನು ತವರು ಮನೆಗೆ ಹೋಗಿ ಅಲ್ಲಿ ಸಮಯ ಕಳೆಯುವುದು ಅವನಿಗೆ ಇಷ್ಟ ಆಗ್ತಿರಲಿಲ್ಲ. ಎಲ್ಲದಕ್ಕೂ ಕೋಪ ಮಾಡಿಕೊಳ್ತಿದ್ದ. ತನ್ನ ಹೆಂಡತಿ ತನ್ನಿಂದ ದೂರ ಇರುತ್ತಾಳೆ ಎಂದು ಅವನಿಂದ ಸಹಿಸಲಾಗುತ್ತಿರಲಿಲ್ಲ. ಒಂದು ದಿನ ಅವನು, ಸೋನು, ನೀನು ಎಷ್ಟು ದಿನ ಅಂತ ನಿನ್ನ ತಂದೆ ತಾಯಿಯ ಮನೆಯಲ್ಲಿ ಇರ್ತೀಯಾ? ನಿನಗೆ ಗಂಡ, ಮನೆ, ಸಂಸಾರ ಇದೆ ಅನ್ನೋದನ್ನು ಮರೆತು ಬಿಟ್ಟಿದ್ದೀಯಾ? ಇಲ್ಲಿ ನನಗೆ ಬೇಕಾದ್ದನ್ನು ಯಾರು ನೋಡಿಕೊಳ್ತಾರೆ? ನನ್ನ ಬಗ್ಗೆ ಯಾರು ಯೋಚಿಸ್ತಾರೆ? ನೀನು ತಕ್ಷಣ ಇಲ್ಲಿಗೆ ಬಾ ಎಂದು ಹೇಳಿದ. ಆಗ ಸೋನು, ಸುದೀಪ್ ಅಮ್ಮನ ಆರೋಗ್ಯ ಇನ್ನೂ ಸುಧಾರಿಸಿಕೊಂಡಿಲ್ಲ. ಅವರಿಗೆ ಗರ್ಭಕೋಶದ ಆಪರೇಷನ್ ಆಗಿದೆ. ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಿ ಎಂದು ಹೇಳಿದ್ಲು. ಆದರೆ ಸುದೀಪ್ ಹೆಂಡತಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಸುದೀಪ್ ಪ್ರತಿದಿನ ಫೋನ್ ಮಾಡಿ ಹೆಂಡತಿಯ ಬಳಿ ಕೂಗಾಡುತ್ತಿದ್ದ. ಆದ್ದರಿಂದ ಸೋನು ಗಂಡನ ಮನೆಗೆ ವಾಪಸ್ ಬರಬೇಕಾಯಿತು. ಆದರೆ ತಾಯಿಯ ಪರಿಸ್ಥಿತಿಯನ್ನು ನೆನೆದು ಅವಳು ಪ್ರತಿದಿನ ಕೊರಗಿ ಚಿಂತೆ ಮಾಡುತ್ತಿದ್ಲು. ಒಂದು ದಿನ ಸುದೀಪ್ಗೆ ಹೇಳಿದ್ಲು, ಸುದೀಪ್, ಅಮ್ಮನಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ
ಅಮ್ಮನ್ನ ನಾನು ಇಲ್ಲಿಗೆ ಕರ್ಕೊಂಡು ಬಂದು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೇನೆ. ಈಗ ಅವರ ಆರೋಗ್ಯ ಸರಿಯಿಲ್ಲ. ಹಾಗಾಗಿ ಅಂತ ಕೇಳಿದಾಗ ಈ ವಿಷಯಕ್ಕೆ ಸುದೀಪ್ ಒಪ್ಪಿಕೊಳ್ಳಲಿಲ್ಲ. ಬೇಡ, ಅವರು ಇಲ್ಲಿಗೆ ಬಂದರೆ ನಮ್ಮ ಪ್ರೈವೇಸಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾನೆ. ಆಗ ಸೋನು ತುಂಬ ಯೋಚಿಸಿ ತನ್ನ ಚಿಕ್ಕಂದಿನಿಂದಲೂ ಒಂದೇ ಸ್ಕೂಲಿನಲ್ಲಿ ಓದುತ್ತಿದ್ದ ಬಾಲ್ಯ ಸ್ನೇಹಿತನ ಸಹಾಯವನ್ನು ಪಡೆದುಕೊಳ್ತಾಳೆ. ಅವನ ಹೆಸರು ರವಿ. ಸೋನು ಮತ್ತು ರವಿ ಇಬ್ಬರು ಅಕ್ಕಪಕ್ಕದ ಮನೆಯವರು. ರವಿ ತುಂಬ ಒಳ್ಳೆಯ ಹುಡುಗನಾಗಿದ್ದ. ಚಿಕ್ಕ ವಯಸ್ಸಿನಿಂದಲೂ ರವಿ ಸೋನು ಜೊತೆಗೆ ಬೆಳೆಯುತ್ತಿದ್ದರು. ಸೋನು ತಾಯಿ ಆರೋಗ್ಯಕ್ಕಾಗಿ ಔಷಧಿಗಳನ್ನು ತೆಗೆದುಕೊಂಡು ಬರುವುದು, ತಾಯಿಯನ್ನು ಆಗಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದಕ್ಕೆ ಎಲ್ಲದಕ್ಕೂ ರವಿ ಸಹಾಯ ಮಾಡ್ತಿದ್ದ. ಸೋನು ಆಗಾಗ ರವಿಗೆ ಫೋನ್ ಮಾಡಿ ತನ್ನ ತಾಯಿಯ ಬಗ್ಗೆ ಸ್ವಲ್ಪ ನೋಡಿಕೊಳ್ಳಿ ಎಂದು ಹೇಳ್ತಿದ್ಲು. ಇದನ್ನು ಗಮನಿಸಿದ ಸುದೀಪ್ಗೆ ಹೆಂಡತಿಯ ಮೇಲೆ ಅನುಮಾನ ಶುರುವಾಯಿತು. ಯಾರಾದರೂ ಗಂಡಸರು ಲಾಭವಿಲ್ಲದೆ ಯಾವ ಹೆಣ್ಣಿಗೂ ಸಹಾಯ ಮಾಡುವುದಿಲ್ಲ ಎಂದು ಅವನು ಯೋಚಿಸಿದ. ಸೋನು ನನಗೆ ಮೋಸ ಮಾಡುತ್ತಾ ನನ್ನಿಂದ ಏನನ್ನೋ ಮುಚ್ಚಿಡುತ್ತಿದ್ದಾಳೆ ಎಂದು ಸುದೀಪ್ ಆಲೋಚಿಸುತ್ತಿದ್ದ. ಇದೇ ರೀತಿ ದಿನಗಳು ಕಳೆಯುತ್ತಿದ್ದವು. ಕೆಲವು ದಿನಗಳ ನಂತರ ಸೋನು ಅಮ್ಮನಿಗೆ ಮತ್ತೆ ಗರ್ಭಕೋಶದಲ್ಲಿ ತೊಂದರೆಯಾಗಿತ್ತು. ತಕ್ಷಣ ಅವರನ್ನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಬೇಕಾಗಿದ್ದರಿಂದ ಸೋನು ಊರಿಗೆ ಹೋಗುತ್ತಾಳೆ. ಈಗ ಸುದೀಪ್ ಅನುಮಾನ ಇನ್ನೂ ಹೆಚ್ಚಾಗಿ ಹೋಗಿತ್ತು. ಯಾಕಂದರೆ ರವಿ ಕೂಡ ಅದೇ ಊರಲ್ಲಿ ಇದ್ದವನು. ಈಗ ಸುದೀಪ್ ಹೆಂಡತಿಗೆ ಯಾವಾಗ ಫೋನ್ ಮಾಡಿದರೂ ಪ್ರೀತಿಯಿಂದ ಮಾತನಾಡುವುದನ್ನು ಮರೆತು ಬಿಟ್ಟಿದ್ದ. ಅತ್ತೆ ಹೇಗಿದ್ದಾರೆ ಎನ್ನುವ ಒಂದು ಮಾತನ್ನು ಕೂಡ ಕೇಳುತ್ತಿರಲಿಲ್ಲ. ಅವನು ಯಾವಾಗಲೂ ಅನುಮಾನದಿಂದಲೇ ಅವಳ ಬಳಿ ಮಾತಾಡೋಕೆ ಶುರು ಮಾಡ್ದ. ಆ ದಿನ ಸುದೀಪ್ ಫೋನ್ ಮಾಡಿದಾಗ ಸೋನು ಫೋನ್ ತುಂಬ ಬ್ಯುಸಿ ಅಂತ ಬರ್ತಿತ್ತು. ಎಷ್ಟು ಸಲ ಫೋನ್ ಮಾಡಿದ್ರು ಇತ್ತ ಸೋನು ಫೋನ್ ರಿಸೀವ್ ಮಾಡೋದಿಲ್ಲ. ಸುಮಾರು ಅರ್ಧ ಗಂಟೆ ನಂತರ ಸೋನು ತನ್ನ ಗಂಡನಿಗೆ ಫೋನ್ ಮಾಡಿ ಮಾತಾಡ್ತಾಳೆ. ಆಗ ಸುದೀಪ್ ಕೋಪದಿಂದ, ಸೋನು, ನಿನ್ನ ಫೋನ್ ಇಷ್ಟೊತ್ತಲ್ಲಿ ಯಾಕೆ ತುಂಬ ಬ್ಯುಸಿಯಾಗಿದೆ? ಯಾರ ಜೊತೆ ಮಾತಾಡ್ತಿದ್ದೆ? ಮತ್ತೆ ವಾಪಸ್ ನನಗೆ ಫೋನ್ ಮಾಡೋದಕ್ಕೆ ನಿನಗೆ ಇಷ್ಟೊಂದು ಸಮಯ ಬೇಕಾ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮಾಡಿದ. ಆಗ ಸೋನು, ಇಲ್ಲ ಸುದೀಪ್, ಅಮ್ಮನ್ನ ರವಿ ಸಹಾಯದಿಂದ ತಕ್ಷಣ ಆಸ್ಪತ್ರೆಗೆ ಸೇರಿಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೆ. ಆ ಬ್ಯುಸಿನಲ್ಲಿ ನಾನು ಫೋನ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ. ಫ್ರೀ ಆದಮೇಲೆ ನಿಮಗೆ ಫೋನ್ ಮಾಡ್ತಿದ್ದೇನೆ ಅಲ್ವಾ ಅಂತ ಹೇಳಿದಾಗ, ಏನು, ನೀನು ರವಿ ಜೊತೆ ಆಸ್ಪತ್ರೆಗೆ ಹೋಗಿದ್ಯಾ? ನಿನ್ನ ಅಮ್ಮನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ನಿನಗೆ ಅವನ ಅವಶ್ಯಕತೆ ಏನಿತ್ತು? ಅದು ರಾತ್ರಿ ಟೈಮಲ್ಲಿ. ನಿನಗೆ ಬೇರೆ ಗಂಡಸಿನ ಅವಶ್ಯಕತೆ ಇದೆಯಾ ಎಂದು ವಿಚಿತ್ರವಾಗಿ ಮಾತಾಡೋದಕ್ಕೆ ಶುರು ಮಾಡಿದ. ಗಂಡನ ಮಾತುಗಳನ್ನು ಕೇಳಿ ಸೋನು ಕಣ್ಣುಗಳಲ್ಲಿ ನೀರು ಬಂತು. ಸುದೀಪ್, ನೀವು ಏನು ಹೇಳ್ತಾ ಇದ್ದೀರಾ? ನೀವು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಇಲ್ಲ ಸೋನು, ನಾನು ನಿನ್ನ ಮೇಲೆ ಅನುಮಾನ ಪಡ್ತಾ ಇಲ್ಲ. ನನಗೆ ನಿಜವಾಗ್ಲೂ ಸತ್ಯ ಏನು ಅನ್ನೋದು ಗೊತ್ತು. ನಾನು ನಿನಗೋಸ್ಕರ ಇಲ್ಲಿ ಕಾಯ್ತಾ ಇದ್ದೀನಿ. ಆದರೆ ನೀನು ಮಾತ್ರ ಊರಲ್ಲಿ ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಬೇರೆಯವನ ಜೊತೆ ಹೇಳೋದಕ್ಕೂ ಅಸಹ್ಯ ಅನಿಸುತ್ತೆ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಟ. ರಾತ್ರಿ ಪೂರ್ತಿ ಸೋನು ಅಳುತ್ತಾನೇ ಇದ್ಲು. ಅವಳು ತನ್ನ ಪ್ರೀತಿಯನ್ನು ಎಷ್ಟೋ ನಂಬಿಕೊಂಡಿದ್ಲು. ಆದರೆ ಈ ದಿನ ಅವಳು ತುಂಬ ಪ್ರೀತಿಸಿದ ಗಂಡನೇ ಅವಳ ಮೇಲೆ ಅನುಮಾನ ಪಟ್ಟಿದ್ದನ್ನು ಅವಳು ತಡೆದುಕೊಳ್ಳಲಾಗಲಿಲ್ಲ. ನಂತರ ಸೋನು ಎಷ್ಟೋ ಬಾರಿ ಗಂಡನಿಗೆ ಫೋನ್ ಮಾಡಿದ್ರು ಸುದೀಪ್ ಫೋನ್ ರಿಸೀವ್ ಮಾಡೋದೇ ಇಲ್ಲ. ಸಾಯಂಕಾಲ ಸುದೀಪ್ ಸೋನು ಊರಿಗೆ ಬಂದ. ಯಾಕಂದರೆ ಅವನ ಮನಸ್ಸಲ್ಲಿ ಸೋನುನ ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದು ಅಂದುಕೊಂಡಿದ್ದ. ಆಗ ಅದೇ ಸಮಯದಲ್ಲಿ ಸೋನು ಮತ್ತು ರವಿ ಇಬ್ಬರು ಮನೆಯಲ್ಲಿ ಕೂತುಕೊಂಡಿದ್ರು. ಅವರಿಬ್ಬರು ಜೊತೆಯಲ್ಲಿ ಕೂತು ಮಾತಾಡ್ತಾ ಇದ್ದದ್ದನ್ನು ನೋಡಿದ ಸುದೀಪ್ ಕೋಪ ನೆತ್ತಿಗೆ ಏರಿತ್ತು. ಆದರೆ ಸುದೀಪ್ನನ್ನು ನೋಡಿದ ರವಿ ಮತ್ತು ಸೋನು ಇಬ್ಬರು ತುಂಬ ಖುಷಿಪಟ್ಟರು. ನನ್ನ ಗಂಡ ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನನ್ನನ್ನು ನೋಡೋದಕ್ಕೆ ಬಂದಿದ್ದಾರಲ್ಲ ಅಂತ ತಿಳ್ಕೊಂಡು ಸೋನು ತುಂಬ ಸಂತೋಷ ಪಡ್ತಾಳೆ. ರಾತ್ರಿ ಗಂಡ ಹೇಳಿದ ಎಲ್ಲ ಮಾತುಗಳನ್ನು ಅವಳು ಮರೆತು ಬಿಟ್ಟಿರ್ತಾಳೆ. ಎದ್ದು ನಿಂತು, ಬನ್ನಿ ಬನ್ನಿ ಕೂತ್ಕೊಳ್ಳಿ, ನಾನು ನಿಮಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಆಗ ಸುದೀಪ್ ಏನು ಮಾತನಾಡದೆ ಕೋಪದಿಂದ ಸೋನು ಕೆನ್ನೆಗೆ ಬಾರಿಸ್ತಾನೆ. ನಿನ್ನ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿ ಇಲ್ಲಿ ಬಂದು ನೀನು ಇವನ ಜೊತೆ ಮಾಡುತ್ತಿರುವ ಕೆಲಸ ಇದೇನಾ ಎಂದು ಅವನು ಕೆಟ್ಟದಾಗಿ ಮಾತಾಡ್ತಾನೆ. ನನ್ನ ಹಿಂದೆ ನೀನು ಇಷ್ಟೊಂದು ನಾಟಕವನ್ನು ಮಾಡ್ತಿದ್ದೀಯಾ ಎಂದು ಜೋರಾಗಿ ಕೂಗಾಡಿದ. ಸೋನು ಮತ್ತು ರವಿಗೆ ಇಲ್ಲಿ ಏನಾಗ್ತಿದೆ ಅಂತಾನೆ ಅರ್ಥ ಆಗಲಿಲ್ಲ. ಸೋನು ಕಣ್ಣಲ್ಲಿ ನೀರು ಹರಿಯುತ್ತಿತ್ತು. ಸುದೀಪ್, ನೀವು ಏನು ಮಾತಾಡ್ತಾ ಇದ್ದೀರಾ? ದಯವಿಟ್ಟು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಯಾಕೆ ಈ ರೀತಿ ಹುಚ್ಚಂದ ರೀತಿ ಆಡ್ತಾ ಇದ್ದೀರಾ ಅಂದಾಗ, ಹೌದು, ನಾನು ಹುಚ್ಚನೆ. ನಿನ್ನನ್ನು ಪ್ರೀತಿಸಿ ಮದುವೆ ಆದಮೇಲೆ ನಾನು ಹುಚ್ಚನೆ. ನನಗೆ ಚೆನ್ನಾಗಿ ಗೊತ್ತಾಗ್ತಿದೆ ನೀನು ಇವನ ಜೊತೆ ಮನೆಯಲ್ಲಿ ಏನೇನು ಮಾಡ್ತಿದ್ದೀಯಾ ಅಂತ. ನನಗೆ ಮೋಸ ಮಾಡ್ತಿದ್ದೀಯಾ? ಗಂಡನನ್ನು ಮನೆಯಲ್ಲಿ ಒಂಟಿಯಾಗಿ ಬಿಟ್ಟು ಬೇರೆ ಗಂಡಸಿನ ಜೊತೆ ಎಂಜಾಯ್ ಮಾಡ್ತಿದ್ದೀಯಾ? ಸುದೀಪ್ನ ಮಾತುಗಳು ಸೋನು ಹೃದಯವನ್ನು ಗಾಯ ಮಾಡಿದವು. ಸುದೀಪ್, ನನ್ನ ಬಗ್ಗೆ ನೀವು ಇಷ್ಟೊಂದು ಕೀಳಾಗಿ ಯೋಚಿಸ್ತಿದ್ದೀರಾ? ನೀವು ಈ ರೀತಿ ಕೂಡ ನಡೆದುಕೊಳ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸುದೀಪ್, ನಿಮಗೆ ಚೆನ್ನಾಗಿ ಗೊತ್ತಿದೆ, ರವಿ ನನ್ನ ಬಾಲ್ಯದ ಸ್ನೇಹಿತ. ಕಷ್ಟದ ಕಾಲದಲ್ಲಿ ನನಗೆ ಅವನು ಕೇವಲ ಸಹಾಯ ಮಾಡುತ್ತಿದ್ದಾನೆ. ಅಂತಹ ಒಳ್ಳೆಯ ಮನುಷ್ಯನೊಂದಿಗೆ ನೀನು ಈ ರೀತಿ ಕೆಟ್ಟದಾಗಿ ನಡೆದುಕೊಳ್ಳಬೇಡ. ನೀನು ಈ ರೀತಿ ಆಲೋಚಿಸುತ್ತಿರುವುದನ್ನು ನೋಡಿ ನನಗೆ ತುಂಬ ನಾಚಿಕೆಯಾಗುತ್ತಿದೆ ಎಂದು ಹೇಳುತ್ತಾ
ಸೋನು ದುಃಖಿಸಿ ಅಳುತ್ತಿದ್ಲು. ಆಗ ಸುದೀಪ್, ನಾನು ನಿನ್ನ ನಾಟಕ ನೋಡಿದ್ದೇನೆ. ನಿನ್ನಂಥ ಹೆಂಗಸರಿಗೆ ಒಬ್ಬ ಗಂಡ ಸಾಕಾಗುವುದಿಲ್ಲ. ನಿನ್ನ ಜನ್ಮಕ್ಕೆ ಎಂಥ ನೀಚವಾದ ಬದುಕು ನಿನ್ನದು. ಈ ಸಮಯದಿಂದಲೇ ನಿನ್ನ ಸಂಬಂಧ ಕಡಿದು ಹೋಗಬೇಕು. ನನಗೆ ಇನ್ನು ಮುಂದೆ ನಿನ್ನಂಥವಳು ಬೇಕಾಗಿಲ್ಲ. ನಾನು ನಿನಗೆ ಡೈವೋರ್ಸ್ ಕೊಡುತ್ತೇನೆ ಎಂದು ಸುದೀಪ್ ಜೋರಾಗಿ ಕೂಗಾಡಿದ. ಗಂಡನ ತುಚ್ಛ ಬುದ್ಧಿ, ಅವನ ನೀಚ ಮಾತುಗಳಿಂದ ನೊಂದು ಸೋನು, ಸರಿ, ನಿಮಗೆ ಇಷ್ಟ ಬಂದಂತೆ ಮಾಡಿ ಎಂದು ಹೇಳಿಬಿಡುತ್ತಾಳೆ. ಸೋನು ಸಂಸಾರ ಹಾಳಾಗಲು ಒಂದು ರೀತಿ ನಾನೇ ಕಾರಣ ಎಂದು ಅನಿಸಿತು ಇತ್ತ ರವಿಗೆ. ರವಿ ಈಗ ಮುಂದೆ ಬಂದು, ಸುದೀಪ್, ನೀವು ನಮ್ಮಿಬ್ಬರನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೀರಿ. ಸೋನು ಮತ್ತು ನಾನು ಒಟ್ಟಿಗೆ ಓದಿ ಬೆಳೆದಿದ್ದೇವೆ. ನೀವು ನಮ್ಮ ಬಗ್ಗೆ ಅಪಾರ್ಥ ಮಾಡಿಕೊಳ್ಳಬೇಡಿ. ದಯವಿಟ್ಟು ಆ ರೀತಿ ಯೋಚನೆ ಕೂಡ ಮಾಡಬೇಡಿ. ನಮ್ಮಿಬ್ಬರ ಮಧ್ಯೆ ನೀವು ಅಂದುಕೊಂಡಿರುವ ಹಾಗೆ ಯಾವುದೇ ರೀತಿಯ ಕೆಟ್ಟ ಸಂಬಂಧವಿಲ್ಲ ಎಂದು ಹೇಳಿದನು. ಆಗ ಸುದೀಪ್, ನೀನು ಬಾಯಿ ಮುಚ್ಚಿಕೊಂಡು ನಿಂತುಕೊಂಡರೆ ಸರಿ ಎಂದು ಕೋಪದಿಂದ ರವಿ ಮೇಲೆ ಕೈ ಮಾಡಲು ಮುಂದಾದ. ನಿನ್ನಿಂದಲೇ ಕಣೋ ನನ್ನ ಸಂಸಾರ ಹಾಳಾಗಿ ಹೋಗಿರೋದು. ಈಗ ನೀನು ನನಗೆ ಬುದ್ಧಿ ಹೇಳೋದಿಕ್ಕೆ ಬರ್ತಿದ್ದೀಯಾ ಎಂದು ಕೂಗಾಡುತ್ತಿದ್ದಾಗ ಸೋನು ತಾಯಿ ಲಕ್ಷ್ಮಮ್ಮನವರು ಕೇಳುತ್ತಾರೆ. ಸೋನು, ಯಾರು ಹಾಗೆಲ್ಲ ಕೂಗಾಡ್ತಿದ್ದಾರೆ ಎಂದಾಗ, ಏನಿಲ್ಲ ಅಮ್ಮ, ನೀವು ಆರಾಮವಾಗಿ ಮಲಗಿ ಎಂದು ಸೋನು ತನ್ನ ತಾಯಿಗೆ ಸಮಾಧಾನ ಮಾಡಿದಳು. ಸುದೀಪ ಅಂದುಕೊಳ್ತಾ ಇದ್ದ, ಈಗ ಸೋನು ನನ್ನ ಕಾಲ ಮೇಲೆ ಬಿದ್ದು ಕಣ್ಣೀರು ಹಾಕುತ್ತಾ ನನ್ನನ್ನು ಬೇಡಿಕೊಳ್ಳುತ್ತಾಳೆ ಮತ್ತು ತನ್ನ ತವರು ಮನೆ ಬಿಟ್ಟು ನನ್ನ ಹಿಂದೆ ಓಡೋಡಿ ಬರುತ್ತಾಳೆ ಎಂದು. ಆದರೆ ಸೋನು ಕಣ್ಣಿನಲ್ಲಿ ಈಗ ಯಾವುದೇ ಪ್ರೀತಿ ಇರಲಿಲ್ಲ. ಸುದೀಪ್ ಮೇಲೆ ಅವಳ ಕಣ್ಣುಗಳಲ್ಲಿ ಕೇವಲ ಕೋಪ ಮತ್ತು ದ್ವೇಷ ಮಾತ್ರ ತುಂಬಿಕೊಂಡಿತ್ತು. ಹೆಂಡತಿಯ ಮುಖವನ್ನು ನೋಡಿ ಸುದೀಪ್ ಕೋಪದಿಂದ ಅಲ್ಲಿಂದ ಹೊರಟು ಹೋದ. ಅವನು ಊರಿಗೆ ಹೋಗಿ ತನ್ನ ಮನೆಯವರಿಗೆ ಎಲ್ಲವನ್ನ ತಿಳಿಸ್ತಾನೆ, ಹೇಗೆ ಸೋನು ಅವನಿಗೆ ಮೋಸ ಮಾಡಿದ್ದಾಳೆ ಎಂದು. ಆದರೆ ಮನೆಯವರು ತುಂಬ ವರ್ಷದಿಂದ ಸೋನುನ ನೋಡಿದ್ದರು. ಆದ್ದರಿಂದ ಅವರು ಸೋನು ಮೇಲೆ ಅನುಮಾನ ಪಡಲಿಲ್ಲ. ಸುದೀಪ್ಗೆ ಬುದ್ಧಿ ಹೇಳಿದರು. ಮಗ, ನೀನು ನಿಧಾನವಾಗಿ ಕುಳಿತು ಯೋಚನೆ ಮಾಡು. ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರ ಯಾವತ್ತೂ ಸರಿಯಾಗಿ ಇರೋದಿಲ್ಲ. ಸೋನು ತುಂಬ ಒಳ್ಳೆಯ ಹುಡುಗಿ. ಅವಳು ಎಂದಿಗೂ ಕೂಡ ಈ ರೀತಿ ಮಾಡುವವಳಲ್ಲ ಎಂದಾಗ ಸುದೀಪ್ ಕೋಪದಿಂದ, ನಾನು ನಿಮ್ಮ ಹಾಗೆ ಅವಳನ್ನು ತಿಳಿದುಕೊಂಡಿದ್ದೆ. ಆದರೆ ಈ ರೀತಿ ಸುಮಾರು ತಿಂಗಳುಗಳಿಂದ ನಡೆಯುತ್ತಿರುವುದನ್ನು ನಾನು ನೋಡಿದ್ದೇನೆ ಎಂದು ಹೇಳಿ ಅಲ್ಲಿಂದ ಹೊರಗಡೆ ಹೊರಟು ಹೋದ. ಮಾರನೇ ದಿನ ಸುದೀಪ್ನ ತಂದೆ ತಮ್ಮ ಸೊಸೆಗೆ ಫೋನ್ ಮಾಡಿ ಹೇಳ್ತಾರೆ, ಮಗಳೇ, ನೀನು ಒಮ್ಮೆ ಮನೆಗೆ ಬಾ. ನಾನು ಸುದೀಪನ ಬಳಿ ಮಾತನಾಡುತ್ತೇನೆ. ಅದನ್ನೆಲ್ಲ ಮನಸ್ಸಿಗೆ ಹಾಕಿಕೊಳ್ಳಬೇಡ. ನಾನು ಅವನಿಗೆ ಬುದ್ಧಿ ಹೇಳುತ್ತೇನೆ, ಬಾ ಎಂದು ಕರೆದರು. ಆಗ ಸೋನು, ಇಲ್ಲ ಮಾವ, ಈ ಸಂಬಂಧದಲ್ಲಿ ಒಂದು ಗೌರವ ಮರ್ಯಾದೆ ಎನ್ನುವುದೇ ಇಲ್ಲ. ಈ ರೀತಿಯಾದಂತಹ ಸಂಬಂಧಕ್ಕಾಗಿ ನಾನು ಏನು ತಾನೇ ಮಾಡಲು ಸಾಧ್ಯ? ಅವರು ನನ್ನನ್ನು ಅನುಮಾನ ಪಡ್ತಿದ್ದಾರೆ. ಅವರು ನನಗೆ ಸ್ವಲ್ಪ ಕೂಡ ಮರ್ಯಾದೆ ಕೊಡ್ತಿಲ್ಲ. ಅವರು ನನ್ನ ಬಳಿ ಪ್ರತಿ ಮಾತಿಗೂ ಅನುಮಾನ ಪಡ್ತಾರೆ ಎಂದು ತನ್ನ ಗಂಡ ಮಾಡಿದ ಕೆಲಸವನ್ನೆಲ್ಲ ಹೇಳಿದಳು. ಮತ್ತು ನಾನು ಅವರ ಜೊತೆ ಈ ರೀತಿಯೆಲ್ಲ ಕೇಳಬಾರದನ್ನು ಕೇಳಿ ತಲೆಬಗ್ಗಿಸಿ ಸಂಸಾರ ನಡೆಸಲು ಸಾಧ್ಯವಾಗುವುದಿಲ್ಲ ಎಂದಳು. ಸೋನು ತಾಯಿ ಲಕ್ಷ್ಮಿ ಅವರು ಮತ್ತು ಸುದೀಪ್ ತಂದೆ ಅವರು ಮಕ್ಕಳ ಸಂಸಾರವನ್ನು ಉಳಿಸಲು ಕೈಲಾದ ಪ್ರಯತ್ನ ಪಟ್ಟರು. ಆದರೆ ಅವರ ಯಾವ ಪ್ರಯತ್ನವೂ ಫಲ ಕೊಡಲಿಲ್ಲ. ಕೊನೆಗೆ ಸೋನು ಮತ್ತು ಸುದೀಪ್ ಡೈವೋರ್ಸ್ ಪಡೆದುಕೊಂಡು ಇಬ್ಬರೂ ದೂರ ದೂರ ಆದರು. ವಿಮಾನದಲ್ಲಿ ಇದನ್ನೆಲ್ಲ ನೆನೆಸಿಕೊಂಡು ಯೋಚಿಸುತ್ತಾ ಬೆಂಗಳೂರಿಗೆ ಬಂದು ತಲುಪಿದ ಸುದೀಪ್. ಅವನು ಅಡ್ರೆಸ್ ನೋಡಿದಾಗ ಬೆಂಗಳೂರಿನ ಅಡ್ರೆಸ್ ಆಗಿತ್ತದು. ಏನು, ಸೋನು ಈಗ ಊರು ಬಿಟ್ಟು ಬೆಂಗಳೂರಿನಲ್ಲಿದ್ದಾಳ ಎಂದು ಆಶ್ಚರ್ಯ ಕೂಡ ಪಟ್ಟ. ಸೋನು ಕಳಿಸಿದ ಅಡ್ರೆಸ್ಗೆ ಒಂದು ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಸ್ವಲ್ಪ ಸಮಯದಲ್ಲೇ ಆ ವಿಳಾಸಕ್ಕೆ ಹೋಗಿ ತಲುಪುತ್ತಾನೆ. ಮನೆಯ ಹೊರಗೆ ನಿಂತು ಬೆಲ್ ಮಾಡಿದಾಗ ಸೋನು ಬಂದು ಬಾಗಿಲು ತೆಗೆಯುತ್ತಾಳೆ. ಹೊರಗೆ ಸುದೀಪ್ನನ್ನು ನೋಡಿ ಸೋನು ಸಮಾಧಾನವಾಗಿಯೇ ನಗುಮುಖದಿಂದ ಅವನನ್ನು ಒಳಗಡೆ ಕರೆಯುತ್ತಾಳೆ. ನನ್ನನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುತ್ತಾಳೆ ಎಂದುಕೊಂಡಿದ್ದ ಸುದೀಪ್. ಆದರೆ ಈ ದಿನ ಸೋನು ನೋಡಿ ಅವನ ಮನಸ್ಸೇ ಒಮ್ಮೆ ವಿಚಲಿತಗೊಂಡಿತು. ಬನ್ನಿ, ಕುಳಿತುಕೊಳ್ಳಿ, ನೀವು ತುಂಬ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೀರಾ ಎಂದು ಸುದೀಪ್ ನನ್ನ ಸೋಫಾದಲ್ಲಿ ಕೂರಿಸಿ ಅವನಿಗೆ ಕುಡಿಯಲು ನೀರು ಕೊಟ್ಟು ಕಾಫಿ ಮಾಡಿಕೊಂಡು ಬರ್ತಾಳೆ. ಆಗ ಅವನು, ನನಗೆ ಏನು ಬೇಡ, ನಾನು ಹೋಟೆಲ್ಗೆ ಹೋಗಿ ತಿಂಡಿ ಕಾಫಿ ಕುಡಿದು ಬಂದಿದ್ದೇನೆ ಎಂದು ಹೇಳ್ತಾನೆ. ಈಗ ನನ್ನ ಕೆಲಸ ತುಂಬ ಚೆನ್ನಾಗಿ ನಡೆಯುತ್ತಿದೆ. ನಾನೀಗ ದೊಡ್ಡ ಮಟ್ಟದಲ್ಲಿ ಬದುಕುತ್ತಿದ್ದೇನೆ ಎಂದು ಅವಳ ಮುಂದೆ ಹೇಳಿಕೊಳ್ಳಬೇಕು ಅಂದುಕೊಂಡಿದ್ದ. ಆದರೆ ಸೋನು ಅಂತ ಯಾವುದೇ ಮಾತುಗಳಿಗೆ ಕೇರ್ ಮಾಡಲಿಲ್ಲ. ಅವಳು ತುಂಬ ಶಾಂತವಾಗಿ, ಸುದೀಪ್, ಮನೆಗೆ ಬಂದವರಿಗೆ ನೀರು ಕೊಟ್ಟು ಕಾಫಿ ತಿಂಡಿ ಕೊಡುವುದು ನಮ್ಮ ಸಂಸ್ಕೃತಿ ಎಂದು ಮಾತ್ರ ಹೇಳುತ್ತಾಳೆ. ಸೋನು ಮಾತುಗಳಿಗೆ ಸುದೀಪ್ಗೆ ಬೇಜಾರು ಮತ್ತು ಕೋಪ ಉಂಟಾಗಿತ್ತು. ನನ್ನನ್ನು ಬಿಟ್ಟ ಮೇಲೆ ಇವಳು ಹೇಗೆ ಇಷ್ಟು ಸಂತೋಷವಾಗಿ ಚೆನ್ನಾಗಿದ್ದಾಳೆ ಎಂದು. ತಕ್ಷಣ ಸುದೀಪ್, ಈಗ ನೀನು ನೆಮ್ಮದಿಯಿಂದ ಜೀವಿಸುತ್ತಿದ್ದೇನೆ ಎಂದು ತೋರಿಸಿಕೊಳ್ಳಬೇಕು ಅಂತ ಹೇಳ್ತಿದ್ದೀಯಾ ಎಂದು ಕೇಳಿದ ಸುದೀಪ್ ಮಾತುಗಳಲ್ಲಿ ಅಸೂಯೆ ಮತ್ತು ಹೊಟ್ಟೆಕಿಚ್ಚು ಎದ್ದು ಕಾಣುತ್ತಿತ್ತು. ಸೋನು ನಿಧಾನವಾಗಿ ತಲೆ ಆಡಿಸಿ, ಇಲ್ಲ ಸುದೀಪ್, ನಾನು ನಿಮಗೆ ನನ್ನ ಬಗ್ಗೆ ಏನನ್ನು ಹೇಳಲು ತೋರಿಸಲು ಇಲ್ಲಿಗೆ ಕರೆದಿಲ್ಲ. ಅದರ ಅವಶ್ಯಕತೆ ಕೂಡ ನನಗೆ ಇಲ್ಲ. ನಿಮಗೆ ತೋರಿಸಬೇಕಾಗಿರುವುದು ಬೇರೆ ಇದೆ ಎಂದು ಸೋನು ತುಂಬ ನಿಧಾನವಾಗಿ ಹೇಳಿದಳು. ಸೋನು ಮಾತುಗಳಲ್ಲಿನ ಒಳ ಅರ್ಥವನ್ನು ಕೇಳಿದ ಸುದೀಪ್ಗೆ ಈಗ ಸ್ವಲ್ಪ ಗಾಬರಿಯಾಗಿತ್ತು. ಇವಳು ನನಗೆ ಏನು ತೋರಿಸಲು ನನ್ನ ಇಲ್ಲಿಗೆ ಕರೆದಿದ್ದಾಳೆ?
ಒಂದು ವೇಳೆ ಆ ರವಿಯನ್ನ ಮದುವೆಯಾಗಿ ಇವರ ಸಂಸಾರ ಸಂಬಂಧ ತೋರಿಸುತ್ತಾಳಾ ಎಂದು ಯೋಚಿಸುತ್ತಿದ್ದ. ಆಗ ಸೋನು, ನನ್ನ ಜೊತೆ ಬನ್ನಿ, ನಾನು ಏನನ್ನೋ ತೋರಿಸುತ್ತೇನೆ ಎಂದು ಅವನನ್ನು ರೂಮಿಗೆ ಕರೆದುಕೊಂಡು ಹೋಗ್ತಾಳೆ. ಆಗ ಸುದೀಪ್ ಕೈಕಾಲುಗಳು ನಡುಗುತ್ತಿದ್ದವು. ಇವಳು ಏನನ್ನ ತೋರಿಸುತ್ತಾಳೆ ಎಂದು. ಅಷ್ಟಕ್ಕೂ ನಿನ್ನ ರೂಮಿನಲ್ಲಿ ಅಂಥದ್ದೇನಿದೆ? ನಾನು ಯಾಕೆ ಅದನ್ನು ನೋಡಬೇಕು? ನಾನು ಬರೋದಿಲ್ಲ. ನೀನು ನನಗೆ ಏನು ಹೇಳಬೇಕು, ಏನು ತೋರಿಸಬೇಕು ಅದನ್ನು ಇಲ್ಲೇ ಹೇಳಿ ತೋರಿಸು ಎಂದ. ಆಗ ಸೋನು ನಗುತ್ತಾ, ಸುದೀಪ್, ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಇಷ್ಟು ದೂರ ಇಲ್ಲಿಗೆ ಬಂದಿದ್ದೀರಾ. ನಾನು ನಿಮಗೆ ತೋರಿಸಬೇಕಾಗಿರುವುದನ್ನು ನೋಡುವಿರಂತೆ. ನೀವು ನೋಡಬೇಕಾಗಿರುವುದು ತುಂಬ ಮುಖ್ಯವಾದದ್ದು ಎಂದು ಸೋನು ಸುದೀಪ್ನ ಕೈಯನ್ನು ಹಿಡಿದುಕೊಂಡು ರೂಮ್ಗೆ ಹೋದ್ಲು. ಸೋನು ರೂಮಿನ ಒಳಗೆ ಹೋಗುವ ಮೊದಲು ಸುದೀಪನ ಬಳಿ ಮಾತನಾಡುತ್ತಿದ್ದಳು. ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ? ನಿನ್ನ ತಂದೆ, ಅಣ್ಣ, ಅತ್ತಿಗೆ ಎಲ್ಲರೂ ಹೇಗಿದ್ದಾರೆ ಎಂದು ಕೇಳಿದಳು. ಸುದೀಪ್ ಅಂದುಕೊಂಡ, ಇವಳು ನನ್ನ ಮನೆಯವರ ಬಗ್ಗೆ ಯಾಕೆ ಕೇಳುತ್ತಿದ್ದಾಳೆ? ಸುಮಾರು 1 ವರ್ಷದಿಂದ ನಾನೇ ಮನೆ ಕಡೆ ಹೋಗಿಲ್ಲ, ಯಾರಿಗೂ ಫೋನ್ ಕೂಡ ಮಾಡಿ ಮಾತಾಡಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದ. ಆದರೆ ಯಾವುದೇ ಉತ್ತರವನ್ನು ನೀಡಲಿಲ್ಲ. ಸುದೀಪನ ಮೌನವನ್ನು ತಿಳಿದ ಸೋನು ಮುಂದೆ ಮಾತನಾಡದೆ ಅವಳು ಸೀದಾ ರೂಮ್ ಒಳಗೆ ಕರೆದುಕೊಂಡು ಹೋಗುತ್ತಾಳೆ. ರೂಮಿನಲ್ಲಿದ್ದ ದೃಶ್ಯವನ್ನು ನೋಡಿದ ಸುದೀಪ ಒಮ್ಮೆಲೆ ಬೆಚ್ಚಿಬಿದ್ದ. ಸಿಡಿಲು ಬಂದು ಅಪ್ಪಳಿಸಿದಂತಾಯಿತು ಅವನಿಗೆ. ಯಾಕೆಂದರೆ ರೂಮಿನಲ್ಲಿ ಯಾರೋ ಒಬ್ಬ ವಯಸ್ಸಾದ ವ್ಯಕ್ತಿ ಹಾಸಿಗೆ ಮೇಲೆ ಮಲಗಿದ್ರು. ಅವರು ಬೇರೆ ಯಾರೂ ಆಗಿರಲಿಲ್ಲ, ಅವರು ಸುದೀಪನ ತಂದೆ ಆಗಿದ್ರು. ಅವರು ಈಗ ಮೊದಲಿನ ರೀತಿ ಉತ್ಸಾಹದಿಂದ ಕಾಣಿಸ್ತಿರಲಿಲ್ಲ, ತುಂಬ ಬಲಹೀನವಾಗಿ ಕಾಣಿಸುತ್ತಿದ್ದರು. ಸುದೀಪ್ ತಂದೆ ಅವರು ತುಂಬ ಸಣ್ಣಗೆ, ಶಕ್ತಿ ಇಲ್ಲದವರ ರೀತಿ ಮಂಚದಲ್ಲಿಯೇ ಮಲಗಿದ್ದರು. ಪಕ್ಕದ ಟೇಬಲ್ ಮೇಲೆ ಕೆಲವು ಔಷಧಿಗಳನ್ನು ಸಹ ಇಡಲಾಗಿತ್ತು. ನನ್ನ ತಂದೆಗೆ ಏನಾಯಿತು? ನನ್ನ ಅಪ್ಪ ಇಲ್ಲಿ ಏಕೆ ಇದ್ದಾರೆ ಎಂದು ದುಃಖದಿಂದ ಸುದೀಪ್ ಅಪ್ಪ ಅಪ್ಪ ಎಂದು ತನ್ನ ತಂದೆಯ ಬಳಿಗೆ ಹೋದ. ಅವನ ಮಾತಿನಲ್ಲಿ ಈಗ ಯಾವುದೇ ಅಹಂ ಇರಲಿಲ್ಲ, ಕೇವಲ ದುಃಖ ಮತ್ತು ನೋವೇ ತುಂಬಿತ್ತು. ಅವನ ತಂದೆ ಮಗನ ಸ್ವರವನ್ನು ಕೇಳಿ ಕಣ್ಣು ಬಿಟ್ಟು ನೋಡಿದರು. ಅವರು ನಿಧಾನವಾಗಿ ಎದ್ದು ಕುಳಿತು, ಮಗ ಸುದೀಪ, ನೀನೇನಾ? ನೀನು ಬಂದು ಬಿಟ್ಟೆಯಾ ಎಂದು ಕೇಳಿದರು. ತಂದೆಯ ದುಃಖದ ಸ್ವರವನ್ನು ಕೇಳಿ ಸುದೀಪಲ್ಲಿ ಕುಸಿದು ಕುಳಿತ. ಸುದೀಪ್ ಸೋನುಗೆ ತನ್ನ ದುಡ್ಡು, ತನ್ನ ಆಸ್ತಿ, ನಾನು ಎಷ್ಟು ನೆಮ್ಮದಿಯಾಗಿದ್ದೇನೆ, ನನಗೆ ಯಾವುದೇ ರೀತಿಯ ಕೊರತೆ ಇಲ್ಲ, ಎಲ್ಲ ಸುಖ ಸಂತೋಷಗಳು ನನ್ನ ಬಳಿ ಇವೆ ಎಂದು ತೋರಿಸಿಕೊಳ್ಳಲು ಬಂದಿದ್ದ. ಆದರೆ ಈಗ ನೆಲದ ಮೇಲೆ ಕುಳಿತು ಅಳುತ್ತಿದ್ದ ಅವನ ಅಹಂಕಾರವೆಲ್ಲ ಒಮ್ಮೆಯೇ ಹಾರಿ ಹೋಗಿತ್ತು. ಸುದೀಪ್ ತನ್ನ ತಂದೆಯ ಕಾಲಿನ ಬಳಿ ಕುಳಿತು, ಅಪ್ಪ, ನೀವು ಇಲ್ಲಿಗೆ ಹೇಗೆ ಬಂದಿರಿ? ನಿಮಗೆ ಏನಾಯಿತು? ನಿಮ್ಮ ಆರೋಗ್ಯ ಹೇಗೆ ಇಷ್ಟೊಂದು ಹದಗೆಟ್ಟಿತು ಎಂದು ಅವರು ದುಃಖದಿಂದ ತನ್ನ ತಂದೆಗೆ ಪ್ರಶ್ನೆಗಳನ್ನು ಕೇಳಿದ. ಅಪ್ಪ, ನೀವು ನಮ್ಮ ಮನೆಯಲ್ಲಿ ಅಣ್ಣ ಅತ್ತಿಗೆಯರ ಜೊತೆ ತಾನೇ ಇದ್ದೀರಿ, ಮತ್ತೆ ನೀವು ಇಲ್ಲಿಗೇಕೆ ಬಂದಿರಿ ಎಂದು ಕೇಳಿದ. ಆದರೆ ಅವನ ತಂದೆಯ ಕಣ್ಣಿನಿಂದ ಕಣ್ಣೀರು ಬಿಟ್ಟರೆ ಬೇರೆ ಉತ್ತರಗಳು ಬರಲಿಲ್ಲ. ತಂದೆಯ ಪರಿಸ್ಥಿತಿಯನ್ನು ನೋಡಿ ಸೋನು ಮುಂದೆ ಬಂದು ಮಾವನವರ ಪಕ್ಕದಲ್ಲಿ ಕುಳಿತು ಅವರಿಗೆ ಸಮಾಧಾನ ಮಾಡುತ್ತಾ, ಅಪ್ಪ, ನೀವು ಅಳಬೇಡಿ, ನಿಮ್ಮ ಆರೋಗ್ಯ ಈಗೀಗ ಸುಧಾರಿಸುತ್ತಿದೆ, ನೀವು ಈ ರೀತಿ ಅತ್ತರೆ ಮತ್ತೆ ಆರೋಗ್ಯ ಕೆಡುತ್ತೆ ಎಂದು ಹೇಳುತ್ತಾ ಸುದೀಪ್ ಕಡೆ ತಿರುಗಿ, ಈಗ ನಿಮಗೆ ನಿಮ್ಮ ತಂದೆಯ ನೆನಪು ಬಂತಾ? ನಿನ್ನ ದುಃಖ ನಿನಗೆ ಎಲ್ಲಕ್ಕಿಂತಲೂ ದೊಡ್ಡದಾಗಿ ಹೋಗಿತ್ತು ಅಲ್ಲವೇ? ಆದ್ದರಿಂದಲೇ ನೀನು ನನ್ನ ಬಿಟ್ಟು ನಿನ್ನ ಸುಖವನ್ನು ಹುಡುಕಿಕೊಂಡು ಹೋದೆ. ಇಲ್ಲಿ ನಿನ್ನ ತಂದೆ ಜೀವಂತವಾಗಿ ಇದ್ದಾರಾ ಇಲ್ಲವಾ ಎನ್ನುವುದನ್ನು ಕೂಡ ನೀನು ನೋಡಲಿಲ್ಲ ಎಂದು ಹೇಳಿದ ಸೋನು ಮಾತುಗಳು ಸುದೀಪನ ಹೃದಯವನ್ನು ಈಗ ಚುಚ್ಚಿ ಕೊಲ್ಲುತ್ತಿದ್ದವು. ಅವನು ತನ್ನ ತಂದೆಯ ಪಾದದ ಬಳಿ ಕುಳಿತು ಅಳುತ್ತಲೇ ಕೇಳಿದ, ಅಪ್ಪ, ಇದೆಲ್ಲ ಹೇಗಾಯಿತು ಎಂದು. ಆಗ ಅವನ ತಂದೆ ಸಮಾಧಾನ ಮಾಡಿಕೊಂಡು, ಸುದೀಪ, ನೀನು ಹೋದ ನಂತರ ನಾನು ಈ ರೀತಿ ಅಂದುಕೊಂಡಿದ್ದೆ, ನನ್ನ ಮಗ ಅವನ ದುಃಖ ಮರೆಯಲು ನಮ್ಮಿಂದ ದೂರ ಹೋಗಿದ್ದಾನೆ ಎಂದು. ಎಲ್ಲೋ ಅವನು ಚೆನ್ನಾಗಿರಲಿ, ಆದಷ್ಟು ಬೇಗ ವಾಪಸ್ ಬರಲಿ. ಇಲ್ಲಿ ನನಗೆ ನೀನೊಬ್ಬ ಮಗ ಮಾತ್ರ ಇರುವುದು, ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಎಂದುಕೊಂಡೆ. ನಿಮ್ಮ ಅಣ್ಣ ಮೊದಮೊದಲು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದ. ಕೆಲವು ತಿಂಗಳ ನಂತರ ನನ್ನನ್ನು ಅಸಡ್ಡೆಯಿಂದ ನೋಡಿಕೊಂಡು ನನ್ನ ಕೈಯಿಂದ ಆಸ್ತಿಯನ್ನು ಬರೆಸಿಕೊಂಡ. ದಿನಗಳು ಕಳೆಯುತ್ತಾ ನಿನ್ನ ಅಣ್ಣ ಮತ್ತು ಅತ್ತಿಗೆ ನನ್ನನ್ನು ಭಾರ ಎಂದುಕೊಂಡರು. ಮಾವ, ನೀವು ದಿನಪೂರ್ತಿ ಹೀಗೆ ಮಲಗಿದ್ದಲ್ಲಿ ಮಲಗಿರ್ತೀರಾ, ತಿನ್ನೋದು ಮಲಗೋದು ಬಿಟ್ಟರೆ ಬೇರೆ ಏನು ಕೆಲಸ ಮಾಡೋದಿಲ್ಲ. ನಿಮಗೆ ಸೇವೆ ಮಾಡಿ ಮಾಡಿ ನನಗೆ ಸಾಕಾಗಿ ಹೋಗಿದೆ. ನಿಮಗೆ ಎಷ್ಟೊಂದು ಕಾಯಿಲೆಗಳಿವೆ, ಅಂದರೆ ನಿಮ್ಮ ಔಷಧಿಗಳಿಗೆ ನಮ್ಮ ಬಳಿ ಇರುವ ದುಡ್ಡೆಲ್ಲ ಖರ್ಚು ಮಾಡಿ ಉಳಿಸಿಕೊಂಡರೆ ನಮ್ಮ ಜೀವನ, ನಮ್ಮ ಮಕ್ಕಳ ಜೀವನ ತುಂಬ ಸುಖವಾಗಿರುತ್ತಾ ಎಂದು ಯಾವಾಗಲೂ ಹೇಳುತ್ತಿದ್ಲು ನಿನ್ನ ಅತ್ತಿಗೆ. ನಿಮ್ಮ ಮಗ ದೇವದಾಸನಾಗಿ ಊರನ್ನೇ ಬಿಟ್ಟು ಹೊರಟು ಹೋದ. ಈಗ ನಿಮ್ಮ ಎಲ್ಲ ಭಾರ ನಮ್ಮ ತಲೆಯ ಮೇಲೆ ಬಿದ್ದಿದೆ ಎಂದು ಯಾವಾಗಲೂ ಚುಚ್ಚು ಮಾತುಗಳನ್ನು ಆಡುತ್ತಿದ್ದರು. ಅವರ ಮಾತುಗಳಿಗೆ ನಾನು ಏನು ಮಾತನಾಡದೆ ಮೌನವಾಗಿ ಇರುತ್ತಿದ್ದೆ. ನಾನು ಯೋಚಿಸುತ್ತಿದ್ದೆ, ಈಗ ಇದೇ ನನ್ನ ಮನೆ, ಇವರೇ ನನ್ನವರು, ಇವರು ಏನೇ ಅಂದರೂ ನಾನು ಇಲ್ಲೇ ಇರಬೇಕು ಎಂದು. ನಾನು ಬೇರೆ ಎಲ್ಲಿಗೆ ಹೋಗಲು ಸಾಧ್ಯವಿತ್ತು? ನನಗೆ ಇವರನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ ಎಂದು ನಾನು ಸುಮ್ಮನೆ ಅವರು ಹೇಳುವ ಮಾತುಗಳನ್ನೆಲ್ಲ, ಕೊಡುವ ಕಷ್ಟಗಳನ್ನೆಲ್ಲ ಸಹಿಸಿಕೊಂಡು ಇರುತ್ತಿದ್ದೆ. ಒಂದು ದಿನ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ದೊಡ್ಡ ಗಲಾಟೆ ನಡೆದು ಹೋಯಿತು. ಆ ದಿನ ನಿನ್ನ ಅತ್ತಿಗೆ ಹೇಳಿದಳು,
ಇನ್ನು ಮುಂದೆ ಇವರ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ನನ್ನಿಂದ ಸಾಧ್ಯವಿಲ್ಲ ಎಂದು. ನಾನು ಎಷ್ಟು ನಂಬಿಕೆಯಿಂದ ನಿಮ್ಮ ಅಣ್ಣನ ಕಡೆ ನೋಡಿದೆ. ಆದರೆ ಅವನು ನನ್ನ ಪರವಾಗಿ ನಿಂತುಕೊಳ್ಳಲಿಲ್ಲ. ಹೆಂಡತಿಗೆ ಯಾವುದೇ ಮಾತನ್ನು ಸಹ ಹೇಳಲಿಲ್ಲ. ನಿಮ್ಮ ಅಣ್ಣ ಮೌನವಾಗಿ ತಲೆ ತಗ್ಗಿಸಿಕೊಂಡು ಕೂತಿದ್ದ. ಆ ದಿವಸವೇ ನನಗೆ ಎಲ್ಲ ಅರ್ಥವಾಯಿತು. ಈ ಮನೆಯಲ್ಲಿ ನನಗೆ ಇನ್ನೂ ಸ್ಥಳ ಇಲ್ಲ ಎಂದು. ಮಾರನೇ ದಿನ ನಿನ್ನ ಅಣ್ಣ ನನ್ನ ಹತ್ತಿರ ಬಂದು ಹೀಗೆ ಹೇಳಿದ, ಅಪ್ಪ ನಡೀರಿ, ಈ ದಿನ ನಾವಿಬ್ಬರು ದೇವಸ್ಥಾನಕ್ಕೆ ಹೋಗೋಣ. ನಿಮ್ಮ ಮನಸ್ಸಿಗೆ ಮತ್ತು ಮನೆಗೆ ಸ್ವಲ್ಪ ಶಾಂತಿ ಸಿಗುತ್ತದೆ ಎಂದ. ಅವನ ಮಾತು ಕೇಳಿ ನನಗೆ ತುಂಬ ಸಂತೋಷವಾಯಿತು. ನನ್ನ ಮಗ ತನ್ನ ತಪ್ಪನ್ನು ತಾನು ತಿಳಿದುಕೊಂಡಿದ್ದಾನೆ ಎಂದುಕೊಂಡೆ. ನಾನು ಎದ್ದು ಬೇಗ ಸ್ನಾನವನ್ನು ಮುಗಿಸಿ ರೆಡಿಯಾದೆ. ನಂತರ ಅವನು ದೇವಸ್ಥಾನಕ್ಕೆ ಎಂದು ಕರೆದುಕೊಂಡು ಹೋಗಿ ನಿನ್ನ ಅಣ್ಣ ಒಂದು ಹಳೆಯ ಬಂಗಲೆಯ ಹತ್ತಿರ ನಿಲ್ಲಿಸಿದ. ಮಗ, ನಾವು ದೇವಸ್ಥಾನಕ್ಕೆ ತಾನೇ ಹೋಗಬೇಕಿತ್ತು ಎಂದಾಗ ಅವನು ನನ್ನ ಕೈಯನ್ನು ಹಿಡಿದುಕೊಂಡು ಒಳಗಡೆ ಕರೆದುಕೊಂಡು ಹೋಗಿ ಅಲ್ಲಿ ಕೂರಿಸಿ, ಅಪ್ಪ ಇನ್ನು ಮುಂದೆ ಇದೇ ನಿಮ್ಮ ಮನೆ ಎಂದು ಹೇಳಿ ನನ್ನನ್ನು ಆ ಮನೆಯ ಒಳಗಡೆ ಎಳೆದುಕೊಂಡು ಹೋಗಿ ಕೂರಿಸಿ ಅಲ್ಲಿಂದ ಹೊರಟು ಹೋದ. ನನಗೆ ಆಗ ದೊಡ್ಡ ಆಘಾತವಾಯಿತು. ಗಾಬರಿಯಿಂದ ಅಳುತ್ತಾ, ಮಗ ನಿಂತುಕೋ ನಿಂತ್ಕೋ ಎಂದು ಕರೆಯುತ್ತಿದ್ದೆ. ಆದರೆ ಅವನು ಕೇಳಿಸದವನಂತೆ ಹಿಂದೆ ತಿರುಗಿ ನೋಡಲೂ ಇಲ್ಲ. ನನ್ನನ್ನು ಬಿಟ್ಟು ಹೋಗಿದ್ದ ಆ ಮನೆ ಒಂದು ಹಳೆಯ ವೃದ್ಧಾಶ್ರಮವಾಗಿತ್ತು. ಸುದೀಪ್, ನಿನ್ನ ಅಣ್ಣ ನನ್ನ ಬಿಟ್ಟು ಹೋಗಿದ್ದು ಒಂದು ಹಳೆಯ ವೃದ್ಧಾಶ್ರಮದಲ್ಲಿ ಎಂದು ಹೇಳುತ್ತಿರಬೇಕಾದರೆ ಅವರ ಕಣ್ಣಿಂದ ದುಃಖದ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿದ್ದವು. ಸುದೀಪ್, ಅದು ಹೆಸರಿಗೆ ಮಾತ್ರ ವೃದ್ಧಾಶ್ರಮ. ಆದರೆ ಸ್ವಚ್ಛತೆ ಅನ್ನೋದೇ ಇರಲಿಲ್ಲ. ಅವರು ಕೊಡುವ ಊಟ ಯಾರೂ ಸಹ ಮುಟ್ಟುತ್ತಿರಲಿಲ್ಲ. ಅಲ್ಲಿ ಎಲ್ಲರೂ ನನ್ನಂತಹ ದುರಾದೃಷ್ಟ ತಂದೆ ತಾಯಿಗಳೇ ಇದ್ದರು. ಎಲ್ಲರೂ ಇದ್ದು ಅವರೆಲ್ಲರೂ ಅನಾಥರಾಗಿ ಬದುಕ್ತಿದ್ರು. 2 ಹೊತ್ತು ಊಟವನ್ನು ಸಹ ಅವರು ನಾಯಿಗಳಿಗೆ ಎಸೆದ ಹಾಗೆ ನಮ್ಮ ಮುಂದೆ ಬಿಸಾಕುತ್ತಿದ್ರು. ನನ್ನಿಂದ ಅಲ್ಲಿ ಸ್ವಲ್ಪ ಸಮಯ ಕೂಡ ಇರಲಾಗಲಿಲ್ಲ ಎಂದು ಹೇಳುತ್ತಿರಬೇಕಾದರೆ ಅವರಿಗೆ ಉಸಿರಾಡಲು ಸಹ ಕಷ್ಟವಾಗುತ್ತಿತ್ತು. ಆಗ ಅವರು ತಮ್ಮನ್ನು ತಾವು ಸಂಭಾಳಿಸಿಕೊಂಡು, ಮಗ, ಆ ನರಕದಲ್ಲಿರಲು ಸಾಧ್ಯವಾಗದೆ ಒಂದಿನ ರಾತ್ರಿ ನಾನು ಯಾರಿಗೂ ಹೇಳದೆ ಅಲ್ಲಿಂದ ಕದ್ದು ಮುಚ್ಚಿ ಓಡಿ ಹೋದೆ. ಎಲ್ಲಿ ಹೋಗಬೇಕು, ಯಾರ ಮನೆಗೆ ಹೋಗಬೇಕು ಎಂದು ತಿಳಿಯದೆ ಒದ್ದಾಡ್ತಿದ್ದೆ. ವಿಧಿ ಇಲ್ಲದೆ ಒಂದು ದೇವಸ್ಥಾನದ ಬಳಿ ಹೋಗಿ ಕುಳಿತು ಕಣ್ಣೀರು ಹಾಕುತ್ತಾ ಕೇಳಿಕೊಂಡೆ, ದೇವರೇ, ಇಂದು ಈ ಜೀವನ ನನಗೆ ಸಾಕು. ಇಂದು ನನಗೆ ಈ ಬದುಕಿನಿಂದ ಮುಕ್ತಿ ಕೊಡು ಎಂದು. ಹಾಗಿದ್ದಾಗ ಒಂದು ದಿನ ಸೋನು ದೇವಸ್ಥಾನಕ್ಕೆ ಎಂದು ಬಂದಾಗ ಅಲ್ಲಿ ನನ್ನನ್ನು ನೋಡಿದ್ಲು. ಅವಳು ಅಲ್ಲಿಗೆ ನನ್ನ ತಾಯಿಯಾಗಿ ಬಂದು ನನ್ನ ಕೈ ಹಿಡಿದುಕೊಂಡ್ಳು. ಅಪ್ಪ, ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳಿದ್ಲು. ಅವಳು ನನ್ನ ಆ ಪರಿಸ್ಥಿತಿಯಲ್ಲಿ ನೋಡಿ ತುಂಬ ಗಾಬರಿಯಾಗಿದ್ದಳು ಎಂದು ಹೇಳಿದರು. ಆಗ ಸೋನು, ಆ ದಿನ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಮಾವನವರು ಹರಿದ ಬಟ್ಟೆಗಳನ್ನು ಧರಿಸಿ ಭಿಕ್ಷೆ ಬೇಡುವವರ ಜೊತೆ ಕುಳಿತುಕೊಂಡಿದ್ರು. ನಾನು ದೇವಸ್ಥಾನದ ಮೆಟ್ಟಿಲು ಮೇಲೆ ಹೋಗುತ್ತಿರಬೇಕಾದರೆ ಭಿಕ್ಷುಕರಿಗೆ ಚಿಲ್ಲರೆ ಕಾಸು ಹಾಕುತ್ತಿರುವಾಗ ಮಾವನನ್ನು ಗಮನಿಸಿದೆ. ಆ ಸ್ಥಿತಿಯಲ್ಲಿ ಮೊದಲು ನಾನು ಅವರನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ನಂತರ ದೃಷ್ಟಿ ಇಟ್ಟು ನೋಡಿದಾಗ ತಿಳಿಯಿತು ಅವರು ನನ್ನ ಮಾವ ಎಂದು. ನಾನು ತಕ್ಷಣ ಅವರನ್ನು ಮನೆಗೆ ಕರೆದುಕೊಂಡು ಬಂದೆ. ಆದರೆ ಅವರ ಆರೋಗ್ಯ ತುಂಬ ಹದಗೆಟ್ಟಿತ್ತು. 1 ವಾರ ಆಸ್ಪತ್ರೆಯಲ್ಲಿ ಅವರನ್ನು ಅಡ್ಮಿಟ್ ಮಾಡಿದ್ದೆ. ಸ್ವಲ್ಪ ಚೇತರಿಸಿಕೊಂಡ ನಂತರ ಈಗ ಇವರನ್ನು ಮನೆಗೆ ಕರೆದುಕೊಂಡು ಬಂದು ನೋಡಿಕೊಳ್ಳುತ್ತಿದ್ದೇನೆ ಎಂದು ಸೋನು ಹೇಳಿದಳು. ಈ ಮಾತುಗಳನ್ನೆಲ್ಲ ಕೇಳಿದ ಸುದೀಪ್ಗೆ ಈಗ ಏನು ಹೇಳಬೇಕೆಂದು ತಿಳಿಯದಂತಾಯಿತು. ನೀವಿಬ್ಬರು ಗಂಡು ಮಕ್ಕಳು ಇದ್ದರೂ ಕೂಡ ತಂದೆ ತಾಯಿಯನ್ನು ನೋಡಿಕೊಳ್ಳಲಾಗದೆ ಬೀದಿಯಲ್ಲಿ ಭಿಕ್ಷೆ ಬೇಡಲು ಬಿಟ್ಟಿದ್ದೀರಾ ಎಂದು ಸೋನು ಹೇಳಿದಾಗ ಸುದೀಪ್ ನಾಚಿಕೆಯಿಂದ ತಲೆ ತಗ್ಗಿಸಿದ. ಸುದೀಪ್ ನೋವಿನಿಂದ ಸೋನು ಕಡೆ ನೋಡುತ್ತಾ, ಸೋನು, ನೀನು ಇದೆಲ್ಲವನ್ನು ನನಗೆ ಮೊದಲೇ ಯಾಕೆ ಹೇಳಲಿಲ್ಲ? ನೀನು ಒಂದು ಸಲ ನನಗೆ ಫೋನ್ ಮಾಡಿ ಹೇಳಿದಿದ್ರೆ ನಾನು ಇದೆಲ್ಲವನ್ನು ನೋಡಿಕೊಳ್ಳುತ್ತಿದ್ದೆ. ನೀನು ಯಾಕೆ ನನ್ನ ಹತ್ರ ಹೇಳದೆ ಈ ರೀತಿ ಮಾಡಿದೆ ಎಂದು ಕೇಳಿದಾಗ ಸೋನು ಸೈಲೆಂಟಾಗಿ ನಿಂತು ಗಂಡನನ್ನು ನೋಡುತ್ತಾ, ಸುದೀಪ್, ನಾನು ನಿನಗೆ ಎಷ್ಟು ಸಲ ಫೋನ್ ಮಾಡಿದ್ದೆ? ನೀನು ಚೆನ್ನಾಗಿ ನೆನಪಿಸ್ಕೊ. ನಾನು 1 ಅಲ್ಲ 10 ಬಾರಿ ನಿನಗೆ ಫೋನ್ ಮಾಡಿದ್ದೆ. ಆದರೆ ನೀನು 1 ಸಲ ಕೂಡ ನನ್ನ ಫೋನ್ ಕಾಲ್ನ ರಿಸೀವ್ ಮಾಡಲಿಲ್ಲ. ಕೆಲವೊಮ್ಮೆ ಬ್ಯುಸಿ ಬರ್ತಿತ್ತು, ಇನ್ನೂ ಕೆಲವೊಮ್ಮೆ ನೀನು ಕಟ್ ಮಾಡ್ತಿದ್ದೆ. 1 ಸಲ ನೀನು ಫೋನ್ ಅಟೆಂಡ್ ಮಾಡಿ ನಾನು ಬ್ಯುಸಿಯಾಗಿದ್ದೇನೆ, ಇನ್ನು ಮುಂದೆ ನೀನು ನನಗೆ ಫೋನ್ ಮಾಡಬೇಡ ಅಂತ ಕಟ್ ಮಾಡಿಬಿಟ್ಟೆ ಎಂದು ಹೇಳಿದ ಸೋನು ಮಾತುಗಳನ್ನು ಕೇಳಿದ ಸುದೀಪನ ಮುಖದ ಮೇಲೆ ನಾಚಿಕೆಯ ಗೆರೆಗಳು ಬಿದ್ದಿದ್ದವು. ಆಗ ಸುದೀಪ ಎಲ್ಲವನ್ನ ನೆನಪಿಸಿಕೊಂಡ. ಹೌದು, ಸೋನು ನನಗೆ ತುಂಬ ಸರಿ ಫೋನ್ ಮಾಡ್ತಿದ್ಲು. ಆದರೆ ನಾನೇ ಆ ಫೋನ್ಗಳನ್ನು ಕಟ್ ಮಾಡ್ತಿದ್ದೆ. ಯಾಕಂದರೆ ಆಗ ನನಗೆ ಅವಳ ಮೇಲೆ ತುಂಬ ಕೋಪವಿತ್ತು ಎಂದು ಹೇಳಿದ. ಆಗ ಸೋನು, ಸುದೀಪ್, ನೀವು ನಿಮ್ಮ ಜೀವನದಲ್ಲಿ ಎಷ್ಟು ಬ್ಯುಸಿಯಾಗಿ ಬಿಟ್ಟಿದ್ರಿ ಅಂದರೆ ನೀನು ನಿನ್ನ ಹೆತ್ತವರನ್ನು ಸಹ ನೆನೆಸಿಕೊಳ್ಳಲಿಲ್ಲ. 1 ಸಲ ಕೂಡ ಹಿಂದೆ ತಿರುಗಿ ನೋಡಲು ಬರಲೇ ಇಲ್ಲ. ಅವರು ಹೇಗಿದ್ದಾರೆ ಎಂಬುದನ್ನು ಸಹ ನೀನು ಮರೆತು ಹೋಗಿದ್ದೆ ಎಂದಾಗ ಸುದೀಪ್ ಸೋನು ಮಾತುಗಳನ್ನು ಕೇಳಿ ಮೌನವಾಗಿ ತಲೆಬಾಗಿದ. ಆಗ ಅವನ ತಂದೆ ಹೇಳುತ್ತಾರೆ, ಮಗ, ತಪ್ಪು ನಿನ್ನದಲ್ಲ, ನಿನ್ನ ಅಣ್ಣನದ್ದು ಅಲ್ಲ. ನಿಮ್ಮಂತಹ ಮಕ್ಕಳಿಗೆ ಜನ್ಮ ಕೊಟ್ಟ ನಮ್ಮಂತಹ ತಂದೆ ತಾಯಿಗಳದ್ದೇ ತಪ್ಪು. ನೋಡು ಮಗ, ನೀನು ಅವಮಾನ ಮಾಡಿದ ನಿನ್ನ ಹೆಂಡತಿ ಈ ದಿನ ನಾನು ಜೀವಂತವಾಗಿರಲು ಅವಳೇ ಮುಖ್ಯ ಕಾರಣ. ನನ್ನ ಸೊಸೆ ರಾತ್ರಿ ಹಗಲು ಅಂತ ನೋಡದೆ ನನಗೆ ಎಲ್ಲ ಸೇವೆಗಳನ್ನು ಮಾಡ್ತಿದ್ಲು. ಅವಳು ತನ್ನ ಕೈಯಾರೆ ನನಗೆ ಊಟವನ್ನು ತಿನ್ನಿಸ್ತಿದ್ಲು. ನನ್ನ ಎಲ್ಲ ಕೆಲಸವನ್ನು ಕೂಡ ಮಾಡುತ್ತಿದ್ಲು. ಒಂದು ವೇಳೆ ನನಗೆ ಹೆಣ್ಣು ಮಕ್ಕಳೇ ಇದ್ದಿದ್ದರೂ
ಅವರು ಕೂಡ ಇಷ್ಟೊಂದು ಪ್ರೀತಿಯಿಂದ ಕಾಳಜಿಯಿಂದ ನನ್ನನ್ನು ನೋಡ್ಕೊಳ್ತಿರ್ಲಿಲ್ಲ. ನನ್ನ ಸೊಸೆ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಅವಳ ಋಣ ನಾನು ಹೇಗೆ ತೀರಿಸಲಿ ಎಂದಾಗ ಸೋನು ಹೇಳ್ತಾಳೆ, ಅಪ್ಪ, ನೀವು ಅಷ್ಟೊಂದು ದೊಡ್ಡ ಮಾತುಗಳನ್ನು ಹೇಳಬೇಡಿ. ನಾನು ನಿಮಗೆ ಯಾವುದೇ ಅಂತ ದೊಡ್ಡ ಉಪಕಾರವನ್ನು ಮಾಡಿಲ್ಲ. ನೀವು ನನಗೆ ತಂದೆ. ನನ್ನ ತಾಯಿ ಕಷ್ಟದಲ್ಲಿ ದುಃಖದಲ್ಲಿ ಇರಬೇಕಾದ್ರೆ ನಾನು ಆಕೆಯನ್ನು ಬಿಡಲಿಲ್ಲ. ಹಾಗಿರಬೇಕಾದ್ರೆ ನಿಮ್ಮನ್ನು ನಾನು ಹೇಗೆ ಬಿಡುತ್ತೇನೆ ಹೇಳಿ? ಅಮ್ಮನನ್ನು ಉಳಿಸಿಕೊಳ್ಳಲು ನಾನು ಎಷ್ಟೆಲ್ಲ ಕಷ್ಟಪಟ್ಟೆ. ಕೊನೆಗೆ ನನ್ನ ಗಂಡನಿಂದ ದೂರಾದೆ. ಆದರೆ ಆಕೆಯನ್ನು ನಾನು ಉಳಿಸಿಕೊಳ್ಳೋದಕ್ಕೆ ಆಗಲಿಲ್ಲ. ನಿಮ್ಮನ್ನು ನಾನು ಹೇಗೆ ದೂರ ಮಾಡಿಕೊಳ್ಳಲಿ? ಸೋನು ಮಾತುಗಳನ್ನು ಕೇಳಿ ಸುದೀಪನ ಹೃದಯ ಚೂರಾಗಿತ್ತು. ಅವನಿಗೆ ತನ್ನ ಮೇಲೆ ನಾಚಿಕೆಯಾಗುತ್ತಿತ್ತು. ಯಾವ ಹೆಣ್ಣನ್ನು ಮೋಸ ಮಾಡಿದವಳು ಚರಿತ್ರೆಹೀನಳು ಎಂದು ಅನ್ನಬಾರದ ಮಾತುಗಳನ್ನು ಅಂದು ಅವಳನ್ನು ಬಿಟ್ಟು ಬಿಟ್ಟಿದ್ದನೋ ಅದೇ ಹೆಣ್ಣು ಈ ದಿನ ತನ್ನ ತಂದೆಯ ಪ್ರಾಣವನ್ನು ಕಾಪಾಡಿದ್ದಳು. ಅವನ ಅಹಂಕಾರ, ಅವನ ಗರ್ವ ಎಲ್ಲವೂ ಈ ದಿನ ಕರಗಿ ಹೋಗಿತ್ತು. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ರವಿ ಕೂಡ ಬಂದ. ಸುದೀಪ ರವಿಯನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಇವನಿಂದಲೇ ನನ್ನ ಸಂಸಾರ ಹಾಳಾಗಿ ಹೋಯಿತು ಎಂದು ಅವನು ಮನಸ್ಸಿನಲ್ಲಿ ಅಂದುಕೊಂಡ. ರವಿ ಸುದೀಪನನ್ನು ನೋಡಿ ಒಂದು ಕ್ಷಣ ಬಾಗಿಲ ಬಳಿ ಹಾಗೆಯೇ ನಿಂತುಕೊಂಡ. ನಂತರ ಅವನು ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ ಒಳಗೆ ಹೋಗಿ ಸುದೀಪನ ತಂದೆಯನ್ನು ಮಾತನಾಡಿಸಿ, ಡಾಕ್ಟರ್ ಬರೆದುಕೊಟ್ಟಂತಹ ಎಲ್ಲ ಔಷಧಿಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೇನೆ ಎಂದು ಹೇಳುತ್ತಾ ಅವುಗಳನ್ನು ಅಲ್ಲೇ ಪಕ್ಕಕ್ಕಿಟ್ಟ. ಸೋನು, ನಿನಗೆ ಇನ್ನೇನಾದರೂ ಬೇಕಿದ್ದರೆ ನನಗೆ ಹೇಳು, ನಾನು ಈಗ ಹೊರಡುತ್ತೇನೆ ಎಂದು ರವಿ ಹೇಳಿದ. ರವಿ ಜೊತೆ ಸೋನು ಕೂಡ ಎದ್ದು ಹೊರಗಡೆ ಹೋಗಲು ಮುಂದಾದ್ಲು ಮತ್ತು ನಾನು ನಿಮಗಾಗಿ ತಿಂಡಿಯನ್ನು ರೆಡಿ ಮಾಡುತ್ತೇನೆ ಎಂದಳು. ಸುದೀಪ ಹಾಗೆಯೇ ಕುಳಿತಿದ್ದ. ಆದರೆ ಅವನು ಏನೂ ಮಾತನಾಡಲಿಲ್ಲ. ಈಗ ರೂಮಿನಲ್ಲಿ ಸುದೀಪ್ ಮತ್ತು ಅವನ ತಂದೆ ಇಬ್ಬರೇ ಇದ್ದರು. ಸುದೀಪ್, ನೀನು ಎಷ್ಟು ದುರಾದೃಷ್ಟವಂತ ನಿನಗೆ ಗೊತ್ತಾ? ಬಂಗಾರದಂಥ ಹೆಂಡತಿಯನ್ನು ನೀನು ದೂರ ಮಾಡಿಕೊಂಡಿದ್ದೀಯಾ ಎಂದಾಗ, ಹಾಗಲ್ಲಪ್ಪ, ನಿಮಗೆ ಎಲ್ಲ ಗೊತ್ತು ತಾನೆ ಸೋನು ಏನು ಮಾಡಿದ್ಲು ಅಂತ. ಅವನು ಹಾಗೆ ಹೇಳುತ್ತಿರಬೇಕಾದ್ರೆ ಅವನ ತಂದೆ ಸುದೀಪನ ಕೆನ್ನೆಗೆ ಜೋರಾಗಿ ಒಂದು ಏಟು ಹೊಡೆಯುತ್ತಾರೆ. ನನಗೆ ಎಲ್ಲ ಗೊತ್ತು ಕಣೋ. ಸೋನು ಅವಳ ಅಮ್ಮನನ್ನು ನೋಡಿಕೊಳ್ಳಲು ತನ್ನ ಬಳಿ ಕರೆದುಕೊಂಡು ಬರಬೇಕು ಅಂದುಕೊಂಡಿದ್ಲು. ಆದರೆ ನೀನು ಬೇಡ ಅಂತ ಹೇಳಿದೆ. ಆದ್ದರಿಂದ ತನ್ನ ತಾಯಿಯನ್ನು ಊರಲ್ಲಿ ಇಟ್ಟು ಆಕೆಯನ್ನು ನೋಡಿಕೊಳ್ಳೋ ಜವಾಬ್ದಾರಿಯನ್ನು ರವಿಗೆ ಒಪ್ಪಿಸಿದ್ರೆ ನೀನು ಅದನ್ನೇ ಅಸೂಯೆ ಪಟ್ಟುಕೊಂಡೆ. ನೀನು ರವಿಯನ್ನು ಶತ್ರುವನ್ನಾಗಿ ನೋಡುತ್ತಿದ್ದೆ. ಆದರೆ ಅವರಿಬ್ಬರ ಮಧ್ಯೆ ಆ ರೀತಿ ಯಾವುದೇ ಸಂಬಂಧ ಇಲ್ಲ. ಅವರಿಬ್ಬರು ಒಳ್ಳೆಯ ಸ್ನೇಹಿತರು ಅಷ್ಟೇ. ನಾನು ಇಷ್ಟು ತಿಂಗಳಿಂದ ಅವರಿಬ್ಬರನ್ನು ನೋಡ್ತಾ ಇದ್ದೀನಿ. ನೀನು ಅಷ್ಟೊಂದು ಕೆಟ್ಟದಾಗಿ ಆ ಹುಡುಗನ ಬಗ್ಗೆ ಮಾತನಾಡಿ ಅವಮಾನ ಮಾಡಿದ್ರೂ ಈ ದಿನ ಅವನು ನಿನ್ನ ತಂದೆ ಆರೋಗ್ಯವನ್ನು ನೋಡಿಕೊಳ್ಳುತ್ತಿದ್ದಾನೆ ಎಂದು ಹೇಳಿದಾಗ ತಂದೆಯ ಮಾತುಗಳು ಸುದೀಪನ ಮನಸ್ಸನ್ನು ಘಾಸಿಗೊಳಿಸಿದವು. ಮಗ, ನಾನು ಬೇರೆ ಊರಿಗೆ ಹೋಗಿ ಎಷ್ಟೊಂದು ಆಸ್ತಿ ಐಶ್ವರ್ಯವನ್ನು ಗಳಿಸಿದೆ ಎಂದು ನೀನು ಎಷ್ಟೋ ಅಹಂಕಾರ ಪಡುತ್ತಿದ್ದೆ. ಆದರೆ ನಿನಗಿಂತ ಚಿಕ್ಕವರು ಇಲ್ಲಿ ಯಾರೂ ಇಲ್ಲ. ನನಗೆ ನಿಮ್ಮಂಥ ಮಕ್ಕಳಿಗಿಂತ ರವಿ ಅಂತಹ ಒಬ್ಬ ಮಗ ಇದ್ದಿದ್ರೆ ಎಷ್ಟು ಚೆನ್ನಾಗಿ ಇರ್ತಿತ್ತು ಎಂದು ಹೇಳುತ್ತಿರಬೇಕಾದ್ರೆ ಸುದೀಪ ತನ್ನ ತಂದೆಯ ಕೈಯನ್ನು ಹಿಡಿದು, ಅಪ್ಪ, ದಯವಿಟ್ಟು ಆ ರೀತಿಯೆಲ್ಲ ಮಾತನಾಡಬೇಡಿ. ನೀವು ನನ್ನ ಜೊತೆ ಬನ್ನಿ. ನಾನು ನಿಮ್ಮನ್ನು ಊರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ತೇನೆ ಎಂದಾಗ ಮಗನ ಮಾತುಗಳನ್ನು ಕೇಳಿ ಆ ತಂದೆ ನಗುತ್ತಾ, ಅಯ್ಯೋ ದಡ್ಡ, ನೀನು ಯಾವ ಸುಖ ಸಂತೋಷವನ್ನು ನನಗೆ ಕೊಡಲು ಸಾಧ್ಯ? ನಿನ್ನ ಜೊತೆ ಊರಿಗೆ ಕರೆದುಕೊಂಡು ಹೋಗಲು ನನ್ನನ್ನು ಬಯಸುತ್ತಿದ್ದೀಯಾ? ಅದೆಲ್ಲವನ್ನ ಈ ನನ್ನ ಮಗಳೇ ನನಗೆ ಕೊಟ್ಟಿದ್ದಾಳೆ. ನೀನು ನಿನ್ನ ಕೆಲಸದಲ್ಲಿ ತುಂಬ ಸಮಯ ಇಲ್ಲದಂತೆ ಬ್ಯುಸಿಯಾಗಿ ಇರ್ತೀಯ. ನಾನು ಅಷ್ಟು ದೊಡ್ಡ ಮನೆಯಲ್ಲಿ ಒಬ್ಬಂಟಿಯಾಗಿರೋದಕ್ಕೆ ಇಷ್ಟ ಇಲ್ಲ. ಈ ವಯಸ್ಸಾದ ಕಾಲದಲ್ಲಿ ನಾನು ಅಷ್ಟು ದೊಡ್ಡ ಮನೆಯಲ್ಲಿ, ಅದು ಬೇರೆ ಊರಿನಲ್ಲಿ ಜೀವಿಸುವುದಕ್ಕೆ ಕಷ್ಟ. ನನ್ನ ಕೊನೆಯ ಕಾಲದಲ್ಲಿ ನನ್ನ ಸೊಸೆಯ ಬಳಿ ನಾನು ನನ್ನ ಜೀವನವನ್ನು ಮುಗಿಸ್ತೀನಿ. ನಿನಗೆ ಈಗಲಾದರೂ ಬುದ್ಧಿ ಬಂದಿದ್ರೆ ನೀನು ಅವಳ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊ. ನಿನ್ನ ತಪ್ಪುಗಳನ್ನು ತಿದ್ದುಕೊಂಡು ಜೀವನ ಮಾಡೋದನ್ನು ಯೋಚನೆ ಮಾಡು ಅಂತ ಹೇಳ್ತಿದ್ದಾಗ ಅಷ್ಟರಲ್ಲಿ ಸುಮಾ ಅವರಿಗೆ ತಿಂಡಿಯನ್ನು ತೆಗೆದುಕೊಂಡು ಒಳಗಡೆ ಬರ್ತಾಳೆ. ಆಗ ಸುದೀಪ ಹೇಳ್ತಾನೆ, ಸೋನು, ಅಪ್ಪ ನನ್ನ ಜೊತೆ ಬರಲು ಒಪ್ಪುತ್ತಿಲ್ಲ. ಅವರು ನಿನ್ನ ಜೊತೆ ಇರುತ್ತಾರಂತೆ ಅಂದಾಗ ಸೋನು, ಸುದೀಪ್, ಅವರು ನನಗೂ ಕೂಡ ಅಪ್ಪ. ಯಾರಿಗೆ ಎಲ್ಲಿ ಇರಲು ಅನುಕೂಲವಾಗುತ್ತದೆಯೋ, ಎಲ್ಲಿ ಅವರು ನೆಮ್ಮದಿಯಾಗಿ ಜೀವನ ಮಾಡುತ್ತಾರೋ ಅಲ್ಲಿಯೇ ಇರಬೇಕು. ಅಪ್ಪನ ನೋಡಿಕೊಳ್ಳೋದಕ್ಕೆ ನನಗೆ ಯಾವುದೇ ಬೇಸರವಿಲ್ಲ. ಅದು ನನ್ನ ಕರ್ತವ್ಯ ಕೂಡ ಎಂದ ಸೋನು ಮಾತುಗಳಿಂದ ಸುದೀಪ್ಗೆ ಮುಜುಗರವಾಗಿತ್ತು. ನೀನು ನಿಮ್ಮ ಅಣ್ಣನ ಮೇಲೆ ನಿನ್ನ ತಂದೆ ಎಲ್ಲ ಜವಾಬ್ದಾರಿಯನ್ನು ಬಿಟ್ಟು ನಿನ್ನ ಜೀವನವನ್ನು ನೋಡಿಕೊಂಡು ನೀನು ಹೊರಟು ಹೋದಾಗ ನಿನಗೆ ನಿನ್ನ ತಂದೆಯ ಜವಾಬ್ದಾರಿ, ಅವರ ಆರೋಗ್ಯ ಯಾವುದು ನೆನಪಿಗೆ ಬರಲಿಲ್ವಾ? ನೀನು ಹೋಗಿ ವರ್ಷಗಳೇ ಕಳೆದು ಹೋಯಿತು. ಒಮ್ಮೆ ಕೂಡ ನಿನ್ನ ತಂದೆಯ ಜೊತೆ ಮಾತನಾಡಬೇಕು, ಅವರ ಆರೋಗ್ಯದ ಬಗ್ಗೆ ವಿಚಾರಿಸಬೇಕು ಅಂತ ನಿನಗೆ ಅನ್ನಿಸ್ಲೇ ಇಲ್ವಾ ಎಂದು ಸೋನು ಪ್ರಶ್ನೆ ಮಾಡಿದಾಗ ಸುದೀಪ್ ಏನನ್ನು ಮಾತನಾಡದೆ ಮೌನವಾಗಿ ಮತ್ತೆ ತಲೆಬಾಗಿಸಿಕೊಂಡು ಕುಳಿತಿದ್ದ. ಅವನು ಮೌನವಾಗಿ ಅಲ್ಲಿಂದ ಹೋಟೆಲ್ಗೆ ಹೊರಟು ಹೋದ. ಆ ರಾತ್ರಿ ಅವನಿಗೆ ನಿದ್ದೆಯೇ ಬರಲಿಲ್ಲ. ತನ್ನ ತಂದೆಯ ನಿಸ್ಸಹಾಯಕ ಸ್ಥಿತಿ, ಅವರು ಬೀದಿಯಲ್ಲಿ ನಿಂತಿರುವ ಹಾಗೆ, ದೇವಸ್ಥಾನದಲ್ಲಿ ಭಿಕ್ಷೆ ಬೇಡುತ್ತಿರುವ ಹಾಗೆ ಅವನಿಗೆ ಏನೇನೋ ಕನಸುಗಳು ಬೀಳುತ್ತಿತ್ತು. ಸೋನು ಅಂದುಕೊಂಡಿದ್ದರೆ ನನ್ನ ತಂದೆಯನ್ನು ನೋಡಿ ಹಾಗೆ ಅಲ್ಲಿಂದ ಹೊರಟು ಹೋಗಬಹುದಾಗಿತ್ತು. ಇಲ್ಲದಿದ್ದರೆ
ಅಣ್ಣನಿಗೂ ನನಗೂ ಫೋನ್ ಮಾಡಿದರೆ ನಾವು ಯಾರಾದರೂ ಬಂದು ಕರೆದುಕೊಂಡು ಹೋಗುತ್ತಿದ್ದೆವು, ಅಥವಾ ಅವಳು ಅವರಿಗೂ ನನಗೂ ಸಂಬಂಧವಿಲ್ಲ ಎನ್ನುವಂತೆ ಹೊರಟು ಹೋಗಬಹುದಿತ್ತು. ಆದರೆ ಸೋನು ಆ ರೀತಿ ಏನೂ ಮಾಡಲಿಲ್ಲ. ಒಂಟಿಯಾಗಿದ್ದರೂ ಕೂಡ ನನ್ನ ತಂದೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವಳು ನನ್ನ ಅಪ್ಪನನ್ನು ದೇವಸ್ಥಾನದಿಂದ ಮನೆಗೆ ಕರೆದುಕೊಂಡು ಬಂದು ಅವರ ಆರೋಗ್ಯವನ್ನು ನೋಡಿಕೊಂಡು ಅವರಿಗೆ ನೆಮ್ಮದಿ ಕೊಟ್ಟಿದ್ದಾಳೆ. ಈಗ ಸುದೀಪ್ಗೆ ತಾನು ಒಂಟಿಯಾಗಿದ್ದೇನೆ ಎನ್ನುವ ಭಾವನೆ ಕಾಡುತ್ತಿತ್ತು. ನಾನು ನನ್ನ ಜೀವನದಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿದೆ. ಅದೇನೆಂದರೆ ನಾನು ನನ್ನ ಹೆಂಡತಿಯನ್ನು ತಪ್ಪು ತಿಳಿದು ದೂರ ಮಾಡಿಕೊಂಡಿರುವುದು. ಆದರೆ ಈಗ ನಾನು ಗಳಿಸಿದ್ದಾದರೂ ಏನು? ಎಲ್ಲವನ್ನು ದೂರ ಮಾಡಿಕೊಂಡು ನಾನು ಮಾಡಿದ ಸಾಧನೆ ಆದರೂ ಏನು? ನನ್ನ ಬಳಿ ಆಸ್ತಿ, ಅಂತಸ್ತು, ದುಡ್ಡು ಇರಬಹುದು. ಆದರೆ ಒಂಟಿ ಎನ್ನುವ ಜೀವನಕ್ಕೆ ಯಾವುದೇ ದುಡ್ಡು, ಆಸ್ತಿ, ಸಂಗಾತಿಯ ಜಾಗ ತುಂಬಲಾರದು ಎಂದು ಸುದೀಪ ಈಗ ಅರ್ಥ ಮಾಡಿಕೊಂಡು ತುಂಬ ದುಃಖಪಡುತ್ತಿದ್ದ. ಅವನಿಗೆ ರಾತ್ರಿ ಪೂರ್ತಿ ಸರಿಯಾಗಿ ನಿದ್ದೆ ಬರಲಿಲ್ಲ. ಯಾವಾಗ ಬೆಳಗಾಗುತ್ತೋ ನಾನು ನನ್ನ ತಪ್ಪನ್ನು ತಿದ್ದುಕೊಳ್ಳಬೇಕು, ಹೇಗಾದರೂ ಮಾಡಿ ಸೋನುವಿನ ಜೊತೆ ಒಂದಾಗಬೇಕು ಎಂದು ಯೋಚಿಸುತ್ತಿದ್ದ. ಬೆಳಗ್ಗೆ 5 ಗಂಟೆಗೆಲ್ಲ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಸೋನು ಮನೆಯ ಮುಂದೆ ಹೋಗಿ ಕಾಯುತ್ತಾ ಕುಳಿತ. ಯಾಕಂದರೆ ಸೋನು ಇನ್ನೂ ಎದ್ದಿರಲಿಲ್ಲ. ಆದರೆ ಈಗ ಸುದೀಪನ ಹೃದಯದಲ್ಲಿ, ಮನಸ್ಸಿನಲ್ಲಿ ಅಹಂಕಾರ ಎನ್ನುವುದು ಇರಲಿಲ್ಲ. ಕೇವಲ ದುಃಖ ಮಾತ್ರ ಕಾಣಿಸುತ್ತಿತ್ತು. ಸೋನು ಬಂದು ಬಾಗಿಲು ತೆರೆದ ತಕ್ಷಣ ಬಾಗಿಲ ಬಳಿ ಕುಳಿತಿದ್ದ. ಸುದೀಪ್ ನನ್ನ ನೋಡಿ ಗಾಬರಿಯಾಗಿದ್ದಳು. ಸೋನು, ನಾನು ಅಪ್ಪನನ್ನು ನೋಡಲು ಬಂದಿದ್ದೇನೆ ಎಂದು ತನ್ನ ತಂದೆ ಇರುವ ರೂಮಿಗೆ ಹೋಗಿ ಅವರನ್ನು ಮಾತನಾಡಿಸಿ ಅಪ್ಪನಿಗೆ ಊಟ ಮಾಡಿಸುವುದು, ಔಷಧಿಗಳನ್ನು ಕೊಡುವುದು, ಅವರ ಎಲ್ಲ ರೀತಿಯ ಸೇವೆಗಳನ್ನು ಮಾಡುತ್ತಿದ್ದ. ಸುದೀಪ ಈಗ 2-3 ದಿನ ಅಲ್ಲೇ ಇದ್ದು ತನ್ನ ತಂದೆಯನ್ನು ನೋಡಿಕೊಳ್ಳುತ್ತಿದ್ದ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನೋಡಿಕೊಳ್ಳುತ್ತಿದ್ದ. ರಾತ್ರಿ ಆಗುತ್ತಿದ್ದಂತೆ ಅವನು ಬುಕ್ ಮಾಡಿಕೊಂಡಿದ್ದ ಹೋಟೆಲ್ಗೆ ಹೋಗಿಬಿಡುತ್ತಿದ್ದ. ಕದ್ದು ಮುಚ್ಚಿ ಅವನು ಈಗ ಸೋನುವನ್ನು ಗಮನಿಸುತ್ತಿದ್ದ. ಸೋನು ಈಗ ಅವನ ಕಣ್ಣಿಗೆ ಹೊಸದಾಗಿ ಕಾಣಿಸುತ್ತಿದ್ಲು. ಅವನಿಗೆ ಈಗ ಮತ್ತೆ ಪ್ರೀತಿ ಉಂಟಾಗಿತ್ತು. ಆದರೆ ಅವರಿಬ್ಬರ ಮಧ್ಯೆ ಹೀಗೆ ಯಾವುದೇ ರೀತಿಯ ಸಂಬಂಧವಿರಲಿಲ್ಲ, ಸ್ನೇಹವೂ ಕೂಡ ಇರಲಿಲ್ಲ. ಸೋನು ಈಗ ಕೇಳಿದಳು, ಸುದೀಪ್, ನೀವು ಊರಿಗೆ ಯಾವಾಗ ಹೋಗ್ತೀರಾ? ನಿಮಗೆ ತುಂಬ ಕೆಲಸಗಳು ಇರುತ್ತವೆ ಅಲ್ಲವೇ ಎಂದು. ಆಗ, ಇಲ್ಲ ಸೋನು, ನಾನು ಕೆಲಸಕ್ಕೆ 1 ತಿಂಗಳು ರಜೆ ಹಾಕಿದ್ದೇನೆ. ಅವರ ಆರೋಗ್ಯ ಸರಿ ಹೋದ ನಂತರ ನಾನು ಊರಿಗೆ ಹೋಗುತ್ತೇನೆ ಎಂದ. ಪರವಾಗಿಲ್ಲ ಸುದೀಪ್, ಅದರ ಅವಶ್ಯಕತೆ ಇಲ್ಲ. ನಾನು ಅಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನೀವು ನಿಮ್ಮ ಕೆಲಸಗಳನ್ನು ನೋಡಿಕೊಳ್ಳಿ ಎಂದಳು. ಪರವಾಗಿಲ್ಲ ಸೋನು, ನಾನು ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದೇನೆ. ಇಷ್ಟು ವರ್ಷ ನಾನು ಈ ಜವಾಬ್ದಾರಿಯಿಂದ ದೂರ ಓಡಿ ಹೋಗಿದ್ದು ಸಾಕು ಅನ್ನಿಸ್ತಿದೆ. ಈಗ ನನ್ನ ಜವಾಬ್ದಾರಿಗಳನ್ನು ನಾನು ನಿರ್ವಹಿಸಬೇಕು ಎಂದುಕೊಂಡಿದ್ದೇನೆ. ದಯವಿಟ್ಟು ಇದಕ್ಕೆ ಒಪ್ಪಿಕೋ. ಇಲ್ಲ ಎನ್ನಬೇಡ. ನಾನು ಜೀವನದಲ್ಲಿ ತುಂಬ ತಪ್ಪುಗಳನ್ನು ಮಾಡಿದೆ. ಇದನ್ನೆಲ್ಲ ತಿದ್ದುಕೊಳ್ಳಲು ದಯವಿಟ್ಟು ನನಗೆ ಒಂದು ಅವಕಾಶವನ್ನು ಕೊಡು ಎಂದು ಸೋನು ಮುಂದೆ ಕುಳಿತು ಬೇಡಿಕೊಂಡ. ಆಗ ಸೋನು ಏನೂ ಮಾತನಾಡದೆ ಮೌನವಾಗಿ ಅಲ್ಲಿಂದ ಹೊರಟು ಹೋದಳು. ಈಗ ಸುದೀಪ್ ತಂದೆಯ ಸೇವೆ ಮಾಡುತ್ತಾ ಜೊತೆಗೆ ಮನೆಯ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡಿಕೊಂಡು ಸೋನುಗೆ ಸಹಾಯವನ್ನು ಮಾಡುತ್ತಿದ್ದ. ಸುದೀಪನನ್ನು ಗಮನಿಸಿದ ಸೋನು, ಸುದೀಪ್ ಮೊದಲೆಲ್ಲ ಈ ರೀತಿ ಇರಲಿಲ್ಲ, ಈಗ ಎಷ್ಟೊಂದು ಬದಲಾಗಿದ್ದಾರೆ ಎಂದು ಅಂದುಕೊಂಡಳು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಒಂದು ದಿನ ರವಿ ಸೋನುವನ್ನು ಮತ್ತು ಅವರ ಮಾವನನ್ನು ನೋಡಲು ಮನೆಗೆ ಬಂದ. ರವಿ ಸೋನು ಮಾವ ಜೊತೆ ಮಾತನಾಡಿ ಸೋನುಗೆ ಸಹಾಯ ಮಾಡುತ್ತಾ ಇದ್ದಾಗ ಸುದೀಪ್ ಅವರಿಬ್ಬರನ್ನು ನೋಡುತ್ತಾನೆ. ಅವನ ಕಣ್ಣ ಮುಂದೆ ಈಗ ಕಳೆದು ಹೋದ ಹಳೆಯ ನೆನಪುಗಳೆಲ್ಲ ಮರುಕಳಿಸಿದವು. ಸುದೀಪನಿಗೆ ಅವರ ಬಳಿಗೆ ಏನು ಮಾತನಾಡಬೇಕು ಅರ್ಥವಾಗಲಿಲ್ಲ. ಆದರೂ ಧೈರ್ಯ ಮಾಡಿಕೊಂಡು, ರವಿ, ನಾನು ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕು ಎಂದು ಹೇಳುತ್ತಾನೆ. ಸುದೀಪ್ ಮಾತು ಕೇಳಿ ಸೋನು ಮತ್ತು ರವಿ ಇಬ್ಬರು ಆಶ್ಚರ್ಯಪಡುತ್ತಾರೆ. ಆಗ ರವಿ, ಹೇಳಿ ಸುದೀಪ್, ಏನಾಯಿತು ಎಂದು ಅವರಿಬ್ಬರನ್ನ ಟೆರೆಸ್ಗೆ ಕರೆದುಕೊಂಡು ಹೋಗಿ ಮಾತನಾಡಿದರು. ಆಗ ಸುದೀಪ್, ರವಿ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ಮಾಡಿದ ತಪ್ಪಿಗೆ ಕ್ಷಮೆ ಎನ್ನುವುದು ಇಲ್ಲ. ಆ ಮಾತು ತುಂಬ ಚಿಕ್ಕದು ಎಂದು ನನಗೆ ಗೊತ್ತಿದೆ. ಆದರೆ ನಾನು ನನ್ನ ಮನಪೂರ್ತಿಯಾಗಿ ನನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮನ್ನು ಎಷ್ಟೆಲ್ಲ ಅವಮಾನ ಮಾಡಿದೆ, ಕೆಟ್ಟ ಆಪಾದನೆ ಹೊರಿಸಿದೆ, ನಿಮ್ಮ ಮೇಲೆ ಕೈ ಮಾಡಲು ಮುಂದಾದೆ. ಆದರೆ ಈ ದಿನ ನನ್ನ ತಂದೆ ಈ ಪರಿಸ್ಥಿತಿಯಲ್ಲಿ ಇರಬೇಕಾದರೆ ನೀವು ನನ್ನ ಮೇಲಿನ ಕೋಪ, ದ್ವೇಷವನ್ನು ನನ್ನ ತಂದೆಯ ಮೇಲೆ ತೋರಿಸಲಿಲ್ಲ. ಅವರಿಗೆ ಎಷ್ಟು ಸಹಾಯವನ್ನು ಮಾಡುತ್ತಿದ್ದೀರಾ? ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡು ಎಂದು ನಂತರ ಸೋನುನ ಕೂಡ ಕರೆದು ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ಸೋನು ಎಂದು ಕಣ್ಣೀರಿಡುತ್ತಾ ಅವರಿಬ್ಬರಲ್ಲಿ ಕೇಳಿಕೊಂಡ. ಆಗ ಸೋನು ಹೇಳ್ತಾಳೆ, ಕೆಲವು ತಪ್ಪುಗಳಿಗೆ ಕ್ಷಮಾಪಣೆ ಎನ್ನುವುದೇ ಇರುವುದಿಲ್ಲ. ನಾನು ಯಾವತ್ತಿಗೂ ಆ ದಿನವನ್ನು ಮರೆಯಲು ಸಾಧ್ಯವಾಗಲಿಲ್ಲ. ನೀನು ಆ ದಿನ ಕೋರ್ಟ್ನಲ್ಲಿ ಎಲ್ಲರ ಮುಂದೆ ಏನು ಹೇಳಿದೆಯೋ ನನಗೆ ಈಗಲೂ ಚೆನ್ನಾಗಿ ನೆನಪಿದೆ. ನಿನ್ನಂತಹ ನೀಚ ಹೆಂಗಸಿನ ಜೊತೆ ಒಂದು ಕ್ಷಣ ಕೂಡ ಇರಲು ನನ್ನಿಂದ ಸಾಧ್ಯವಿಲ್ಲ ಎಂದು ನನಗೆ ಎಷ್ಟೆಲ್ಲ ಅವಮಾನ ಮಾಡಿದೆ. ಅದು ಈಗಲೂ ನನ್ನ ಕಿವಿಯಲ್ಲಿ ಕತ್ತಿಯಂತೆ ಇರಿಯುತ್ತಿದೆ ಎಂದಾಗ, ದಯವಿಟ್ಟು ಸೋನು ನನ್ನನ್ನು ಕ್ಷಮಿಸಿಬಿಡು. ನಾನು ನಿನಗೆ ತುಂಬ ಅವಮಾನ ಮಾಡಿದೆ. ಆ ದಿನ ನಾನು ಮಾಡಿದ ತಪ್ಪು ಪಾಪಗಳಿಗೆ ಈ ದಿನ ನಿನ್ನ ಕಾಲ ಮೇಲೆ ಬಿದ್ದು ನಾನು ಕ್ಷಮೆಯನ್ನು ಕೇಳುತ್ತೇನೆ ಎಂದು ಸುದೀಪ್ ಸೋನು ಮತ್ತು ರವಿಯ ಕಾಲಿಗೆ ಬೀಳುತ್ತಾನೆ.
ಸುದೀಪನನ್ನು ಈ ರೀತಿ ನೋಡುತ್ತೇನೆ ಎಂದು ಸೋನು ಯಾವತ್ತಿಗೂ ಅಂದುಕೊಂಡಿರಲಿಲ್ಲ. ಆಗ ರವಿ ಮುಂದೆ ಬಂದು, ಎದ್ದೇಳಿ ಸುದೀಪ್, ನೀವು ಈ ರೀತಿ ಮಾಡಬಾರದು. ಆಗಿದ್ದು ಆಗಿ ಹೋಯಿತು. ನೀವು ನಿಮ್ಮ ತಪ್ಪನ್ನು ತಿಳಿದುಕೊಂಡಿರಲ್ಲ, ಅಷ್ಟೇ ಸಾಕು. ನಿಮ್ಮ ಮೇಲೆ ನನಗೆ ಯಾವುದೇ ರೀತಿಯ ಕೋಪ ದ್ವೇಷ ಇಲ್ಲ ಎಂದು ಸುದೀಪನನ್ನು ತಬ್ಬಿಕೊಂಡ. ರವಿಯ ಕ್ಷಮಾಪಣೆಯಿಂದ ಸುದೀಪ್ಗೆ ತುಂಬ ಸಮಾಧಾನವಾಗಿತ್ತು. ಆದರೆ ಅವನು ಎದುರು ನೋಡುತ್ತಿದ್ದ ಉತ್ತರ ಮಾತ್ರ ಇನ್ನೂ ಸೋನು ಕಡೆಯಿಂದ ಬಂದಿರಲಿಲ್ಲ. ಆಗ ರವಿ ಹೇಳುತ್ತಾನೆ, ಸೋನು, ನೀನು ಕೂಡ ಅವರನ್ನು ಕ್ಷಮಿಸಿಬಿಡು ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ದಯವಿಟ್ಟು ಒಮ್ಮೆ ನನ್ನ ಕ್ಷಮಿಸಿಬಿಡು. ನಾನೆಂದಿಗೂ ಮತ್ತೆ ಈ ತಪ್ಪು ಮಾಡುವುದಿಲ್ಲ. ನಾನು ಮಾಡಿದ್ದು ತಪ್ಪಲ್ಲ, ಅದು ಮಹಾಪಾಪ, ದೊಡ್ಡ ಅಪರಾಧ. ನಿನ್ನನ್ನು ಎಷ್ಟು ಪ್ರೀತಿಸಿದೆ, ಆದರೆ ನಾನು ನಿನ್ನ ಮೇಲೆ ಅನುಮಾನಪಟ್ಟು ದೊಡ್ಡ ಪಾಪವನ್ನು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ, ನನ್ನ ಜೀವನದಲ್ಲಿ ನೀನು ಮತ್ತೆ ಬರುತ್ತೀಯ ಎಂದು ಕೇಳುವ ಯೋಗ್ಯತೆಯೂ ನನಗಿಲ್ಲ. ಆದರೆ ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶವನ್ನು ಕೊಡು. ನಿಜವಾದ ಪ್ರೀತಿ, ನಿಜವಾದ ಸ್ನೇಹ ಎಂದರೇನು ಎಂದು ನನಗೆ ಈಗ ನಿನ್ನಿಂದ ಅರ್ಥವಾಗಿದೆ. ದಯವಿಟ್ಟು ನನಗೆ ಒಂದೇ ಒಂದು ಅವಕಾಶವನ್ನು ಕೊಡು. ನಾನು ನಿನ್ನ ಜೊತೆ ಕೊನೆಯವರೆಗೆ ಈ ಸ್ನೇಹ ಪ್ರೀತಿಯನ್ನು ಹಂಚಿಕೊಂಡು ಬದುಕಬೇಕು ಎಂದು ಬಯಸುತ್ತಿದ್ದೇನೆ ಎಂದು ಅವಳ ಕಾಲ ಮೇಲೆ ಬಿದ್ದು ಕೇಳಿಕೊಂಡ. ಆಗ ಸೋನು ಸುದೀಪನನ್ನ ಮೇಲೆ ಎಬ್ಬಿಸಿ, ದಯವಿಟ್ಟು ಮೇಲೆ ಎದ್ದೇಳಿ. ನೀವು ನನ್ನ ಕಾಲ ಮೇಲೆ ಬೀಳುವ ಅವಶ್ಯಕತೆ ಇಲ್ಲ. ಆದರೆ ನಾನು ನಿಮಗೆ ಇನ್ನೊಂದು ಅವಕಾಶ ಕೊಡಲು ಸಾಧ್ಯವಿಲ್ಲ. ನೀವು ನನಗೆ ಮಾಡಿದ ಅವಮಾನ, ನನಗೆ ಕೊಟ್ಟ ಗಾಯ, ಅದು ನನ್ನ ಮನಸ್ಸನ್ನು ಕೊಂದು ಹಾಕಿದೆ. ನಾನು ಇವೆಲ್ಲವನ್ನು ಮರೆತು ಹೋಗಬೇಕೆಂದರೆ ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಎಂದು ಹೇಳುತ್ತಾಳೆ. ನಂತರ ಸುದೀಪ್ ಹೋಟೆಲ್ಗೆ ಮರಳಿ ಹೋಗಿ ಸೋನು ಮಾತುಗಳನ್ನು ಕೇಳಿ ಬೇಸರದಿಂದ ನಿದ್ದೆ ಬರದೆ ಚಿಂತೆ ಮಾಡುತ್ತಿರುತ್ತಾನೆ. 2 ದಿನಗಳ ನಂತರ ಸುದೀಪ್ ಫೋನ್ ರಿಂಗ್ ಆಗುತ್ತಿತ್ತು. ಅದು ಸೋನು ಮಾಡಿದ ಫೋನ್ ಆಗಿತ್ತು. ಏನು ಹೇಳ್ತಾಳೋ ಅಂತ ಹೇಳಿ ಹೆದರಿಕೆಯಿಂದಲೇ ಫೋನನ್ನು ರಿಸೀವ್ ಮಾಡಿದ ಸುದೀಪ ಹಲೋ ಎಂದು ಹೇಳುತ್ತಿದ್ದ ಹಾಗೆ ಸೋನು ಮಾತನಾಡಲು ಶುರು ಮಾಡುತ್ತಾಳೆ. ಸುದೀಪ್, ನಾನು ಮತ್ತೆ ಮಾವ ಇಬ್ಬರು ತುಂಬ ಯೋಚನೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಅದೇನೆಂದರೆ ನಮ್ಮಿಬ್ಬರ ಈ ಸಂಬಂಧಕ್ಕೆ ಇನ್ನೊಂದು ಅವಕಾಶ ಕೊಡೋಣ ಎಂದುಕೊಳ್ಳುತ್ತಿದ್ದೇವೆ ಎಂದ ಸೋನುವಿನ ಮಾತುಗಳನ್ನು ಕೇಳಿ ಸಂತೋಷದಿಂದ ಸುದೀಪನಿಗೆ ಏನು ಮಾತನಾಡಬೇಕೆಂದು ಅರ್ಥವಾಗದೆ ಫೋನಿನಲ್ಲಿ ಸೋನಿಗೆ ಮುತ್ತಿನ ಮಳೆ ಸುರಿಸುತ್ತಾ ಕುಣಿದಾಡುತ್ತಾನೆ. ಆದರೆ ಸೋನು, ನೀನೇನು ಹೇಳ್ತಿದ್ಯಾ? ಇದು ನನ್ನ ಕನಸಲ್ಲ ತಾನೆ ಎಂದು ಕೇಳಿದಾಗ ಸೋನು ನಾಚಿಕೆಯಿಂದ ನಗುತ್ತಾ ಹೇಳುತ್ತಾಳೆ, ಹೌದು, ಇದು ನಿನ್ನ ಸೋನು ಹೇಳುತ್ತಿರುವ ನಿಜ ಎಂದು ಹೇಳುತ್ತಾಳೆ. ಆದರೆ ಈ ಸಾರಿ ನಾನು ನಿನ್ನ ಜೊತೆ ಬದುಕಬೇಕೆಂದರೆ ನನಗೆ ಕೆಲವು ಕಂಡೀಷನ್ಸ್ ಇದ್ದಾವೆ ಎಂದು ಸೋನು ಹೇಳಿದಾಗ, ನೀನು ಏನೇ ಹೇಳಿದರೂ ಅದೆಲ್ಲದಕ್ಕೂ ನಾನು ಒಪ್ಪಿಕೊಳ್ಳುತ್ತೇನೆ ಸೋನು. ನೀನು ಅದರ ಬಗ್ಗೆ ಏನೂ ಚಿಂತಿಸಬೇಡ. ಇನ್ನು ಮುಂದೆ ನಮ್ಮ ಸಂಬಂಧದಲ್ಲಿ ಕೇವಲ ಪ್ರೀತಿ ಮಾತ್ರವಲ್ಲ, ಗೌರವ ಕೂಡ ಇರಬೇಕು ಎಂದು ಸುದೀಪ್ ಹೇಳುತ್ತಾನೆ. ಆಗ ಸೋನು, ನನ್ನ ಮಾತಿಗೆ ಬೆಲೆ ಕೊಡಬೇಕು, ನನ್ನನ್ನು ಗೌರವಿಸಬೇಕು ಎಂದು ಆಗ ಅವನು, ನಿನ್ನ ಎಲ್ಲ ಮಾತುಗಳಿಗೆ ನಾನು ಒಪ್ಪಿಕೊಳ್ಳುತ್ತಿದ್ದೇನೆ. ನಾನು ಮಾಡಿದ ತಪ್ಪುಗಳಿಂದ ನಾನು ತುಂಬ ಬದಲಾಗಿದ್ದೇನೆ. ಇನ್ನು ಮುಂದೆ ನಮ್ಮ ಸಂಬಂಧದಲ್ಲಿ ಕೇವಲ ಪ್ರೀತಿ ಮಾತ್ರವಲ್ಲ, ಗೌರವ ಕೂಡ ಇರಬೇಕು ಎಂದು ಸುದೀಪ್ ಹೇಳುತ್ತಾನೆ. ಆಗ ಸೋನು ಹೇಳುತ್ತಾಳೆ, ಸರಿ, ಹಾಗಿದ್ದರೆ ಈಗ ನಿಮಗೆ ನಾನು ಒಂದು ಕಷ್ಟಕರವಾದ ಕೆಲಸ ಕೊಡುತ್ತಿದ್ದೇನೆ. ನೀವು ಅದನ್ನು ಮಾಡಲು ಒಪ್ಪುವುದಾದರೆ ಮಾತ್ರ ಈ ಸಂಬಂಧ ಮುಂದುವರಿಯುತ್ತದೆ ಎಂದು ಹೇಳುತ್ತಾಳೆ. ಆಗ ರವಿ ಸ್ವಲ್ಪ ಹೆದರುತ್ತಾನೆ. ಆದರೆ ಸೋನು ಮುಂದೆ ಅವನಿಗೆ ಯಾವ ಕೆಲಸವೂ ಹೆಚ್ಚು ಅನಿಸುವುದಿಲ್ಲ. ಆಗ ಅವನು, ಯಾವ ಕೆಲಸ ಹೇಳು ಸೋನು ಎಂದಾಗ ಅವಳು ನಗುತ್ತಾ, ನೀವು ಬಂದ ತಕ್ಷಣ ನನ್ನ ಕುತ್ತಿಗೆಗೆ ಮತ್ತೆ ತಾಳಿ ಕಟ್ಟಬೇಕು ಎನ್ನುತ್ತಾಳೆ. ಅದನ್ನು ಕೇಳಿ ಸುದೀಪ್ ಕಣ್ಣಲ್ಲಿ ನೀರು ಹಾಕುತ್ತಾ, ಹೇ ನನ್ನ ಬಂಗಾರಿ, ನಾನು ಒಂದು ಕ್ಷಣ ಹೆದರು ಬಿಟ್ಟಿದ್ದೆ ಕಣೆ. ಈಗ ಬದುಕು ನನಗೆ ಒಳ್ಳೆಯ ಪಾಠವನ್ನು ಹೇಳಿಕೊಟ್ಟಿದೆ. ನಿನಗೋಸ್ಕರ ನಾನು ಯಾವ ಕಷ್ಟದ ಕೆಲಸವನ್ನು ಮಾಡುವುದಕ್ಕೂ ಈಗ ಸಿದ್ಧ. ನಾನು ತಕ್ಷಣ ಅಲ್ಲಿಗೆ ಬರುತ್ತೇನೆ. ಈ ದಿನವೇ ನಾನು ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಶಾಶ್ವತವಾಗಿ ಬೆಂಗಳೂರಿಗೆ ಬಂದು ಬಿಡುತ್ತೇನೆ ಎಂದು ಹೇಳಿ ಸಂತೋಷದಿಂದ ಫೋನನ್ನು ಕಟ್ ಮಾಡುತ್ತಾನೆ. ಬೆಳಗ್ಗೆ ಆಗುತ್ತಿದ್ದಂತೆ ಸುದೀಪ್ ಬೇಗ ಎದ್ದು ರೆಡಿಯಾಗಿ ಸೋನು ಮನೆಗೆ ತಾಳಿ ತೆಗೆದುಕೊಂಡು ಬಂದಿದ್ದ. ಅವನು ಮಂಡಿಯೂರಿ ಕೆಳಗೆ ಕುಳಿತು ಈಗ ಸೋನುಗೆ ಹೇಳುತ್ತಿದ್ದ, ನೀನಿಲ್ಲದೆ ಈ ಜೀವನ ಅಪೂರ್ಣ. ನಾನು ಇನ್ನು ಮುಂದೆ ನಿನ್ನನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ನೀನೇ ನನ್ನ ಜೀವನ, ನೀನೇ ನನ್ನ ಸರ್ವಸ್ವ ಎಂದು ಸುದೀಪ್ ಪ್ರಪೋಸ್ ಮಾಡಿದ. ಅವರಿಬ್ಬರ ಮಧ್ಯೆ ಇದ್ದ ದೂರ ಈಗ ಪೂರ್ತಿಯಾಗಿ ದೂರವಾಗಿತ್ತು. ಅವನು ಪ್ರಪೋಸ್ ಮಾಡಿದ ರೀತಿಯನ್ನು ನೋಡಿ ಸೋನು ನಾಚಿಕೆಯಿಂದ ನಗತೊಡಗಿದಳು. ಪ್ರೀತಿ ಈಗ ಅವರಿಬ್ಬರನ್ನ ಸುತ್ತುವರಿದಿತ್ತು. ಮದುವೆಯ ಸಂಬಂಧದಲ್ಲಿ ಕೇವಲ ಪ್ರೀತಿ ಮಾತ್ರ ಮುಖ್ಯವಲ್ಲ, ಗೌರವ ಕೂಡ ಮುಖ್ಯ ಎಂದು ಸುದೀಪನಿಗೆ ಈಗ ಅರ್ಥವಾಗಿತ್ತು. ನಂತರ ಅವನು ಸೋನುವಿಗೆ ತಾಳಿ ಕಟ್ಟಿದ. ಸೋನು ಕೂಡ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಅವನ ತಂದೆ ಅವರಿಬ್ಬರಿಗೆ ಸಂತೋಷದಿಂದ ಆಶೀರ್ವಾದ ಮಾಡಿದರು. ಈಗ ಅವರ ಜೀವನ ಸುಖಮಯವಾಗಿದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.